ಹೊರಗ್ ನಗ್ತಿದ್ರು, ಒಳಗ್ ತುಂಬಾ ಬೇಸರವಾಗಿದ್ದಂತಹ ಸಂದರ್ಭ. ಕಸ್ತೂರಿ ನಿವಾಸ ಪಿಕ್ಚರ್ ಕ್ಲೈಮ್ಯಾಕ್ಸ್ ರೇಂಜ್ಗೆ ಆಡಿಸಿದಾತ ಬೇಸರ ಮುಡಿ ಆ ಟೈಪ್ ಎಲ್ಲ ಇಲ್ಲ. ಈಗಂತೂ ಆಧ್ಯಾತ್ಮಕ್ಕೆ ಬಂದ್ಮೇಲೆ ನಾನು ಯಾವಾಗ್ಲೂ ಒಂಟಿ ಅಂತಾನೆ ಅನ್ಸುತ್ತೆ. ಕೊನೆದಾಗಿ ಮನ್ಸಾರೆ ಹತ್ತಿದ್ ಯಾವಾಗ ಮಾಸ್ಟರ್ ಆನಂದ್ ಸರ್? ಯಾವಾಗ್ಲೂ ನಾನು ವಾರದಲ್ಲೇ ಒಂದೆರಡು ಸತಿ ಪೂಜೆ ಮಾಡೋವಾಗ್ಲೂ ಕೂಡ ಕಣ್ಣಲ್ಲಿ ಇದನ್ನ ನನ್ನ ಗುರು ನನಗೆ ಎಚ್ಚರಿಸ್ತಾ ಇದ್ದಾರೆ. ಈಗ ಎಲ್ಲಾರ್ಗು ದಾರಿ ತೋರ್ಸ ನೀನೇ ದಾರಿ ಮಾಡ್ತಾ ಹೋಗ್ರೆ ಕಷ್ಟ ಕಣೋ. ಎವ್ರಿಥಿಂಗ್ ಈಸ್ ಆಧ್ಯಾತ್ಮ. ಎವ್ರಿ ಆಕ್ಷನ್ ಫಿಸಿಕಲಿ ಮೆಂಟಲಿ. ಸೊ ಇವ್ರ ಮನೆ ಕಡೆ ಇಲ್ಲ ಹಂಗಂದ್ರೆ ಫೋನ್ ಮಾಡ್ರೆ ಹಲೋ ಅನ್ನಲ್ಲ, ಎತ್ಕೊಂಡು ಹರಿ ಓಂ ಅಂತಾರೆ. ಸರ್, ಇದು ಆಂಕರಿಂಗ್ ಎಲ್ಲ ಮುಗ್ದಾದ್ಮೇಲೆ ನಮಗ್ ನೀವು ಕಾಣಿಸೋದಕ್ಕೆ ಶುರುವಾಗಿದೆ ಯೂಟ್ಯೂಬ್ ಅನ್ನೋ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ. ಇದು ಆಧ್ಯಾತ್ಮದ ಬಗ್ಗೆ ಮಾತಾಡ್ತೀರಾ, ಚಿಂತನೆಗಳ ಬಗ್ಗೆ ಮಾತಾಡ್ತೀರಾ, ಅದ್ರ ಬಗ್ಗೆ ಹೇಗೆ ಒಲವನ್ನ ಮೂಡಿಸ್ಕೋಬಹುದು, ಅದರ ಹಾದಿಯನ್ನ ಹೇಗೆ ನಾವು ಹಿಡಿದು ಅಲ್ಲಿ ಚಲಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತೀರಾ. ಒಂದಷ್ಟು ನಿಮಗೆ ಗೊತ್ತಿರುವಂಥ ನಾಲೆಡ್ಜ್ನ ನೀವು ಶೇರ್ ಮಾಡ್ತೀರಾ, ಇನ್ನೊಂದಷ್ಟು ಜನ ಜೊತೆ ಹಂಚ್ಕೋತೀರಾ ಪ್ರತಿಯೊಂದನ್ನು. ಸುಮಾರು ಒಂದು 9 ವರ್ಷದಿಂದ ಈ ಹಾದಿಯಲ್ಲಿ ನೀವು ನಡೆದುಕೊಂಡು ಬರ್ತಾ ಇದ್ದೀರಾ. ಸುಮಾರು ರೀಚ್ ಆಗ್ಬಿಟ್ಟಿದ್ದೀರಾ ಸರ್. ಈಗ ನಾನು ಅಂದ್ರೆ ಒಂದು 20%, ಒಂದು 10 ಸರ್, ಇನ್ನೊಬ್ರೆ ಈಗ ಆಧ್ಯಾತ್ಮ ಚಿಂತನ ಮಂಥನ ಅಂತಾನು ನಡೆಸ್ಕೊಡ್ತಾ ಇದ್ದೀರಾ. ಒಂದಿಷ್ಟು ಜನ ಕಮ್ಯುನಿಟಿ ಬರುತ್ತೆ ಸಮುದಾಯದಲ್ಲಿ, ಎಲ್ಲರಿಗೂ ಒಂದು ನಾಲೆಡ್ಜ್ನ ಶೇರ್ ಮಾಡೋದಾಗಿರ್ಬೋದು. ಸೊ ಟು ಬಿ ಫ್ರ್ಯಾಂಕ್, ಈಗ ಬಂದಿರೋ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದೆಲ್ಲವೂ ಗೊತ್ತಾಗ್ತಾ ಇರೋದು. ಈ ಆಧ್ಯಾತ್ಮ ಅನ್ನೋ ಟಾಪಿಕ್ಕೇ ಗೊತ್ತಿರಲಿಲ್ಲ, ಚಿಂತನ ಮಂಥ ಇದು ಯಾವುದು ನಮಗೆ ಗೊತ್ತಿರಲಿಲ್ಲ. ಈಗ ಜೆನ್ಸಿನೂ ಕೇಳೋದಕ್ಕೆ ನೀವು ನಾನೇ ಅನ್ಕೊಂಡ್ರು ನಾನು ಕುತ್ಕೊಂತೀನಿ, ಏನಿದು ಏನು ಟಾಪಿಕ್, ಇದೆಲ್ಲ ಗೊತ್ತೇ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಟು ಬಿ ಫ್ರ್ಯಾಂಕ್, ಐ ಥಿಂಕ್ ದಿಸ್ ಗೋನ್ ಬಿ ಅ ಲಾರ್ಜ್ ಆನ್ಸರ್, ಎಕ್ಸ್ಟೆಂಡ್ ಆನ್ಸರ್ ಆದ್ರೂ ಆಗ್ಬೋದು. ಇದೇನಾದ್ರೂ ಬಿಸ್ನೆಸ್ಸಿಗೆ ಟರ್ನ್ ಆಗಿರೋದು ಇದೆಯಾ ಈ ಕ್ಷಣಕ್ಕೆ? ಇವತ್ತಿಗೆ ನೋಡಿದಾಗ ಆಸ್ಟ್ರಾಲಜರ್ ಕುತ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾರೆ, ಮಾಟ ಮಂತ್ರದ ಬಗ್ಗೆ ನಾವು ಮಾತಾಡ್ತೀವಿ. ಇದು ಮಾತಾಡಬಹುದು ಅನ್ನೋದೇ ಗೊತ್ತಿರ್ಲಿಲ್ಲ. ಈ ಆಧ್ಯಾತ್ಮದ ಬಗ್ಗೆ ನಾವು ಕುತ್ಕೊಂಡು ಹಿಂಗ್ ಇಷ್ಟು ಓಪನ್ ಅಪ್ ಆಗಿ ನಾವು ಕ್ಯಾಮ್ರಾ ಮುಂದೆ ಲಕ್ಷಾಂತರ ಜನ ಕೇಳೋ ತರ ಮಾತಾಡಬಹುದು ಅನ್ನೋದೇ ಗೊತ್ತಿರ್ಲಿಲ್ಲ. ಸೊ ಇದು ಬಿಸ್ನೆಸ್ ಕನ್ವರ್ಟ್ ಆಗಿದ್ಯಾ, ಇಲ್ಲ ತಿಳಿಸೋದಕ್ಕೆ ಅಂತ ಕೆಲವ್ರು ಜನ ಕೂತಿದಾರ, ಹೇಗೆ ಏನು ನಿಮ್ಮ ಪ್ರಕಾರ? ಒಳ್ಳೆ ಕ್ವಶನ್ ರೈಸ್ ಮಾಡಿದ್ರಿ ನೀವು. ನಿಮಗೆ ಬ್ರಾಡ್ ಆಗಿ ಒಂದು ಹೆಡ್ಡಿಂಗ್ ಕೊಡ್ತೀನಿ ಫಸ್ಟ್ ಇವಾಗ ಇದಕ್ಕೆ, ಟು ಅಂಡರ್ಸ್ಟ್ಯಾಂಡ್ ಈಸಿ. ಅದಾದ್ಮೇಲೆ ಅದ್ರ ಕೆಳಗಡೆ ನಾವು ಸ್ವಲ್ಪ ಅದನ್ನ ಬಿಡಿಸ್ತಾ ಬರೋಣ. ಯಾವಾಗಲೂ ಒರಿಜಿನಲ್ ಇರೋವಾಗ ಒಂದು ಫಸ್ಟ್ ಕಾಪಿ ಅಂತ ಎಕ್ಸಿಸ್ಟಲ್ಲಿ ಇರುತ್ತೆ, ರೈಟ್? ಒರಿಜಿನಲ್ ಅಂತ ಒಂದು ಇರೋವಾಗ ಫಸ್ಟ್ ಕಾಪಿ ಇದು ತಲೆ ಮೇಲೆ ಹೊಡೆದಂಗೆ ಇರುತ್ತದು, ಹೌದು, ಓಕೆನಾ? ಈಗ ಈ ಫಸ್ಟ್ ಕಾಪಿಗಳು ಕ್ರಿಯೇಟ್ ಮಾಡುವಂತ ಒಂದು ಕೇಯಾಸ್ ಇಂದ ಬಿಟ್ಟು ಈಗ ಫಸ್ಟ್ ಕಾಪಿ ಕ್ರಿಯೇಟ್ ಮಾಡೋದು ಹೇಳ್ತಾರೆ. ಇವ್ರುಗಳು ಕ್ರಿಯೇಟ್ ಮಾಡುವಂತ ಒಂದು ವಿಚಾರದಿಂದ ಎಲ್ಲರೂ ಅದೇ ಸರ್ಕಲ್ ಒಳಗೆ ಬರ್ತಾರೆ. ಅರ್ಥ ಆಗ್ತಿದ್ಯಾ? ನೀವು ಅದು ಯಾವ ವಿಚಾರ ಬೇಕಾದ್ರೂ ತಗೋಬಹುದು, ಯಾವ ತರ ಬೇಕಾದ್ರೂ ನೀವು ತಗೋಬಹುದು. ಈ ವಿದ್ಯೆ ಇದೆಯಾ? ಖಂಡಿತ ಇದೆ. ಈ ಪೂಜೆ ಇದೆಯಾ? ಖಂಡಿತ ಇದೆ. ಈ ಮಾಟ ಮಂತ್ರ ಅಂತ ನಾವೇನು ಕರಿತೀವಿ, ಅದು ವೇದದಲ್ಲೇ ಒಂದು ವೇದ ಅದ, ಆಕ್ಚುಲಿ 4ರಲ್ಲಿ ಅದರ ವೇದ ಅಂತ ಕರೀತಾರೆ. ಅದು 4 ವೇದ ಇರ್ತಕ್ಕಂಥದ್ದು. ಅಲ್ಲಿ ಒಂದು ವಿದ್ಯೆ ಅಂತಾನೆ ಆಗುತ್ತೆ, ಅದು ಉಪಾಸನೆ ಅಂತ ಇದೆ. ಅದನ್ನ ಆದ್ರೆ ಅದು ಏನಕ್ಕೆ ಮಾಡ್ತಾರೆ, ಯಾತಕ್ಕೆ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಅದು ಕಂಪ್ಲೀಟ್ ಡೀಟೇಲ್ ತಿಳ್ಕೊಂಡು ಮಾಡೋದು ಒಂದು ವರ್ಗ ಅದು. ಆದರೆ ಅದನ್ನ ಬೇರೆದಕ್ಕೆ ಯೂಸ್ ಮಾಡ್ಕೊಂಡು ಮಾಡೋದು ಬೇರೆ ಆಗುತ್ತೆ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಕಳ್ಳ ಬ್ರಿಲಿಯಂಟಾಗಿ ಒಂದು ಮನಿ ಹೈಸ್ಟ್ ಮಾಡಿರ್ತಾನೆ. ಹೆಂಗ್ ಪ್ಲಾನ್ ಮಾಡಿರ್ತಾನೆ ಅಂದ್ರೆ ಅವನೊಂದು ಕಳ್ಳತನ ಸಖತ್ತಾಗಿ ಮಾಡಿರ್ತಾನೆ ಅವನು. ಈಗ ಈ ಕಳ್ಳ ಹೆಂಗ್ ಇದನ್ನ ಮಾಡ್ದ ಅಂತ ಇನ್ನೊಬ್ಬ ಬ್ರಿಲಿಯಂಟ್ ಪೊಲೀಸ್ ಆಫೀಸರು ಅಥವಾ CIDನೋ ಕ್ರೈಮ್ ಬ್ರಾಂಚ್ ಅವರು ಅದನ್ನ ಕಂಡುಹಿಡಿತಾನೆ. ಇಬ್ಬರಲ್ಲೂ ಇದ್ದಿದ್ದೇನಿಲ್ಲಿ ಏನು ಕಾಮನ್ ಇತ್ತು ಹೇಳಿ? ಇಬ್ಬರಲ್ಲೂ ಬ್ರಿಲಿಯನ್ಸ್. ಬಟ್ ಇವನು ಯೂಸ್ ಮಾಡ್ಕೊಂಡಿದ್ದೆ ಯಾವುದಕ್ಕೆ? ಕೆಟ್ಟದಕ್ಕೆ. ಇವನು ಯೂಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಒಳ್ಳೇದಕ್ಕೆ. ಅದಕ್ಕೆ 2 ವರ್ಡು ಅಲ್ಲೇ ಇದೆ, ಖ್ಯಾತಿ, ಕುಖ್ಯಾತಿ. ಅರ್ಥ ಆಗ್ತಿದ್ಯಾ? ಸೊ ಇದೆರಡರ ಘರ್ಷಣೆ ನಡೀತಾ ಇರುತ್ತೆ ನಿಮಗೆ. ಸೊ ಇದು ಹೀಗೆ ಅಂತ ನಾನು ನಿಮಗೆ ನಿಮ್ಮ ಮುಂದೆ ನಾನು ಹೇಳೋಕ್ಕಾಗಲ್ಲ. ಹಾಗಂತ ಇದು ಎಕ್ಸಿಸ್ಟೆನ್ಸಲ್ಲಿ ಇದೆ ಅಂದ ತಕ್ಷಣ, ಫಸ್ಟ್ ಕಾಪಿಗಳ ಎಕ್ಸಿಸ್ಟೆನ್ಸ್ ತುಂಬ ಇದೆ ಅಂದ ತಕ್ಷಣ ಯಾವುದೋ ಒಂದು ಒರಿಜಿನಲ್ ಇದೆ ಅದಕ್ಕೂ ತಗಲುತ್ತೆ ನೀವು ಮಾತಾಡೋದು. ಟ್ರೂ. ಈಗ ಒರಿಜಿನಲ್ ನಮ್ಗೆ ಹೆಂಗೆ ಗೊತ್ತಾಗಬೇಕು ಸರ್, ನಾವು ಮೋಸ ಹೋಗ್ತೀವಲ್ಲ ಅಂತಂದರೆ ಒಂದು ಅರ್ಥ ಮಾಡ್ಕೊಳ್ಳೋಣ. ನೀವು ಈ ಫಸ್ಟ್ ಕಾಪಿಗೆ ಯಾಕೆ ಅಟ್ರಾಕ್ಟ್ ಆದ್ರಿ? ಬಿಕಾಸ್ ಇವನು ಕೊಡುವ ಯಾವುದೋ ಒಂದು ಆಫರಿಂದ ನೀನು ಬಂದು ನನ್ನ ಹತ್ರ ಹಿಂಗೆ ಮಾಡಿಸ್ಕೊ, ನಿನ್ಗೆ ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ನಿಂಗೆ ಇದು ಸಿಕ್ಬಿಡುತ್ತೆ, ಅದು ಸಿಕ್ಬಿಡುತ್ತೆ. ಸೊ ಇಲ್ಲಿ ಬೇಕು ಅನ್ನೋ ವಾಂಟ್ ಅನ್ನೋದು ಯಾರ ಕಡೆ ಇತ್ತಿದೋ? ನಮ್ಮ ಕಡೆ. ಆಬ್ವಿಯಸ್ಲಿ. ವೀಕ್ನೆಸ್ ಯಾರ್ದು? ನಮ್ದೇ. ಗೌರಿ ಗಣೇಶ ಪಿಕ್ಚರಿನ ಮೆಸೇಜ್ ಏನು? ಎಲ್ಲಿವರೆಗೂ ಟೋಪಿ ಹಾಕ್ಸ್ಕೊಳ್ಳೋರು ಇರ್ತಾರೋ ಅಲ್ಲಿವರೆಗೂ ಟೋಪಿ ಹಾಕೋರು ಇದ್ದೇ ಇರ್ತಾರೆ. ಬಿವೇರ್ ಆಫ್ ಲಂಬೋದರಾಸ್. ಸೊ ಡೋಂಟ್ ಬ್ಲೇಮ್ ದ ಥಿಂಗ್ ವೆನ್ ಯು ಬೈ. 10 ಅಲ್ಲ 15 ಸತಿ ಇನ್ನೊಂದು ಸತಿ ಅದನ್ನ ಫುಲ್ಲು ತಿಳ್ಕೊಂಡು ಹೋಗುವಷ್ಟು ತಾಳ್ಮೆ, ಪೇಷನ್ಸ್
ಟೈಮ್ ನೀವು ಕೊಡಿ. ನಿನಗೆ ಏನೋ ರಪ್ ಅಂತ ಆಗಿಸ್ಕೋಬೇಕು, ಅದಕ್ಕೆ ನೀನು ರಪ್ ಅಂತ ಯಾವನ ಮಾರ್ಕೆಟಲ್ಲಿ ಬಂದ ತಕ್ಷಣ ಅವನ ಹತ್ರ ಜಪ್ ಅಂತ ಹೋಗ್ತೀಯ. ನನಗಿದೇ ಸಿಗಬೇಕು, ನನ್ನ ಪರ್ಟಿಕ್ಯುಲರ್ ಇದು ಹೋಗ್ಬೇಕು ಅನ್ನೋ ಅದೊಂದು ಜರ್ನಿ ಇರುತ್ತೆ. ಕಾಪಿ ಹೊಡೆಯೋನ ಎಕ್ಸಾಮಲ್ಲಿ ಚಿಟ್ಟಿಟ್ಕೊಂಡು ಹೋಗ್ತಾನೆ ಮೇಡಮ್, ಅವನಿಗೆ ಇಷ್ಟಿಷ್ಟೇ ಸಾಕು ಅವನಿಗೆ ದಾಟಕ್ಕೆ. ಬಟ್ ನಿಜವಾಗ್ಲೂ ಎಕ್ಸಾಮ್ ಪಾಸ್ ಮಾಡೋನು ಪಾಪ ಇಷ್ಟಿಷ್ಟಪ್ಪ ಬುಕ್ ಓದಿರ್ತಾನೆ, ಅವನಿಗೂ ಇವನಿಗೂ ಡಿಫ್ರೆನ್ಸ್ ಇದೆ ಅಲ್ವಾ. ಮತ್ತೆ ಸೊ ಇದು ಬಿಸ್ನೆಸ್ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ. ಬಿಸ್ನೆಸ್ ಯಾಕಾಯಿತು? ಬಿಸ್ನೆಸ್ ಕೊಟ್ಟವನು ಯಾರು? ಹೇಳೋರು ಹೆಡ್ರ ಅದೇ ಕೇಳೋರು ಕಿವುಡ್ರ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ಹೌದು, ಕೆಲವೊಂದ್ ಕಡೆ ಅದೇ ಆಗ್ತಾ ಇದೆಯಾ ಒಂದು ಪಾಯಿಂಟ್ ಅಲ್ಲಿ. ಅದನ್ನೇ ನಾನು ಹೇಳ್ತಾ ಇರೋದು. ನಾವೇನಾಗ್ತಿದೆ ಇಲ್ಲಿ, ಸಪ್ಲೈನ ಬೈತಾ ಇದೀವಿ, ಬೈಯರ್ಸ್ ನಾವು. ಬಟ್ ವೇರ್ ಇಸ್ ದ ಡಿಮ್ಯಾಂಡ್? ವೈ ಆರ್ ಫರ್ಗೆಟಿಂಗ್ ದ ಡಿಮ್ಯಾಂಡ್? ವೇರ್ ದರ್ ಇಸ್ ಡಿಮ್ಯಾಂಡ್ ದೇರ್ ಇಸ್ ಸಪ್ಲೈ. ಕಟ್ ದ ಡಿಮ್ಯಾಂಡ್, ಸಪ್ಲೈ ವಿಲ್ ಆಟೋಮೆಟಿಕಲಿ ಕಟ್. ನಿನಗೆ ಈ ಮಾರ್ಗದಲ್ಲಿ ಬರಕ್ ರೆಡಿ ಇದೆಯಾ ನೀನು? ಅದಕ್ಕೆ ಇಷ್ಟೆಲ್ಲ ಇದೆ, ನೀನು ಬಿಟ್ಕೊಡಕ್ ರೆಡಿ ಇದೆಯಾ? ಅದನ್ನ ತ್ಯಾಗ ಮಾಡಕ್ ರೆಡಿ ಇದೆಯಾ? ಹಾ, ಅದಿಲ್ಲ. ನನಗೇನೋ ಆಗ್ಬೇಕು, ಅಲ್ಲಾಗ್ತಾ ಇದೆ. ಸೊ ದಟ್ ಈಸ್ ಐ ಥಿಂಕ್ ಅದಕ್ಕೆ ಬ್ರಾಡ್ಲಿ ಅದನ್ನ ಅಟೆಂಡ್ ಮಾಡಕ್ ಇಷ್ಟಪಟ್ಟೆ ನಾನು. ಲೇಯರ್ ಆಗಿ ಹೇಳ್ತಾ ಹೋದ್ರೆ ಆ ಥರ 1000 ಇದೆ. ಸೊ ಯಾರೋ ಒಬ್ರಿಗೆ ಅದಿಲ್ಲ, ದೆವ್ವ ಇಲ್ಲ, ಭೂತ ಇಲ್ಲ, ಹಂಗಿಲ್ಲ, ಹಿಂಗಿಲ್ಲ ಅಂತಂದ ನಿನ್ ರಿಸರ್ಚ್ ಇಲ್ಲ ಅಂತೀನಿ ನಾನು. ಮೂಢನಂಬಿಕೆ ಹೇಳ್ತಾ ಇಲ್ಲ ನಾನು. ಅದೆಲ್ಲವೂ ಒಂದು ಎನರ್ಜಿ, ಫ್ರೀಕ್ವೆನ್ಸಿ. ಅದು ದೆವ್ವ ಭೂತ ಅನ್ನೋದು ನಿಮ್ಮ ಕಾಲ್ಪನಿಕ ಸಿನಿಮಾ ತರ ಪ್ರಶ್ನೆ ಅಲ್ಲ. ಅದು ಸಿನಿಮಾದಲ್ಲಿ ಬಿಳಿ ಸೀರೆ, ಜಟೆ ಅದೆಲ್ಲ ಓಕೆನಾ. ಬಟ್ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಅಂದ್ರೆ ಎವ್ರಿಥಿಂಗ್ ಇಸ್ ಇನ್ ಫ್ರೀಕ್ವೆನ್ಸೀಸ್. ಇವಾಗ ನಿಮ್ ಕಣ್ಣಿಗೆ ನೆಟ್ವರ್ಕ್ ಕಾಣಲ್ಲ, ಏರೋಪ್ಲೇನ್ ಮಾಡಿ ಹಾಕಿದ ತಕ್ಷಣ ನೆಟ್ವರ್ಕ್ ಹೊಟ್ಟೋಯ್ತು. ಏರೋಪ್ಲೇನ್ ಮಾಡಿ ತೆಗಿದ ತಕ್ಷಣ ನೆಟ್ವರ್ಕ್ ಹೆಂಗ್ ಬಂತು? ರೈಟ್ ನಾವು ಈಗ ಈ ಮೂಮೆಂಟಲ್ಲಿ ನಮ್ಗೆ ಇಲ್ಲಿ ಎಷ್ಟು ಜನ ಇದೀವಿ, ಎಷ್ಟು ಸಿಮ್ ಇದೆಯೋ ಅಷ್ಟು ರೇಖೆಗಳಲ್ಲಿ ಪಾಸ್ ಆಗ್ತಾ ಇದೆ. ನಮ್ಗೆ ನಿಮ್ಗೆ ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ ಅಂದ್ಮೇಲೆ ಅದು ಇರಬಾರ್ದಲ್ಲ, ಹಂಗಾರೆ ಮತ್ತೆ ಯಾಕಿದೆ ಅದು? ಹಂಗಾಯ್ತು ನಿಮ್ಮ ಪ್ರಶ್ನೆ. ನಿಮ್ದೊಂದು ನಾಟ್ ಪರ್ಟಿಕ್ಯುಲರ್, ನಿಮ್ದು ಓವರ್ ಸೈಡ್. ಬಳಸ್ಕೊಳ್ಳೋರು ಇದ್ದಾರೆ, ಅದನ್ನ ಮಾಡ್ತಿದ್ದಾರೆ. ನೀವು ಹುಷಾರಾಗಿ ನಿಮ್ಮ ಆಸೆ ನೋಡ್ಕೊಂಡು ಹೋಗ್ಬೇಕಷ್ಟೇ. ಸರ್, ಈಗ ನಿಮ್ಮ ಆಧ್ಯಾತ್ಮನ ಜೀವನದ ಬಗ್ಗೆ ಮಾತಾಡೋಣ. ಯಾವಾಗ ಆ ಒಲವು ಮೂಡಿದ್ದು? ಯಾವ ಕ್ಷಣದಿಂದ ಇದನ್ನ ಕಲಿಬೇಕು, ಇದ್ರ ಬಗ್ಗೆ ನಂಗೆ ನಾನು ಅರಿವನ್ನ ಮೂಡಿಸ್ಕೋಬೇಕು ಅಂತ ಅನ್ಸಿದ್ ಯಾವಾಗ? ಈ ಜಾಗಕ್ಕೆ ಬಂದು ನಿಂತದ್ದು ಯಾವಾಗ? ಯಾಕೆ ನಿಂತದ್ದು? ಫಸ್ಟ್ ಆಫ್ ಆಲ್ ಯಾಕೆ ನಿಂತದ್ದು ಅಂತಂದ್ರೆ, ನನಗೆ ಏನಾಗುತ್ತೆ, ನಿಮಗೆ ವೆನ್ ಸಮಥಿಂಗ್ ಸ್ಟಾಪ್ಸ್ ಯು ಫ್ರಮ್ ಗೋಯಿಂಗ್ ಅಹೆಡ್. ನಾನು ಅನ್ಕೊಂಡಂಗೆ ಇನ್ನೇನು ಆಗ್ತಾ ಇಲ್ಲ ಅಂದ್ರೆ ಯಾರು ಅನ್ಕೋತಾ ಇದಾರೆ ಹಂಗಾರೆ ಇದನ್ನ? ನೀವ್ ಅನ್ಕೊಂಡಿರ್ತ ನನ್ನ ಲೈಫ್ ನನ್ನ ಕೈಲಿದೆ, ಐ ಆಮ್ ದ ಯೂತ್, ಐ ಆಮ್ ದ ಸ್ಟ್ರೆಂತ್, ನಾನು ಹಿಂಗೆ ಅನ್ಕೊಂಡ್ರೆ ನಾನು ಮಾಡ್ತೀನಿ ಅಂತ. ಬಟ್ ಅದಂಗೆ ಆಗಲ್ವಲ್ಲ ಆ ಪ್ಯಾಟ್ರನ್. ಹೌದು, ಯಾಕೆ ಹಂಗಾಗ್ತಾ ಇಲ್ಲ? ಹಂಗಾರೆ ಅದು ಆಗಿಸ್ತಾ ಇರೋದು ಯಾವುದು ಅಂದಾಗ ಬರುತ್ತೆ ಒಂದು ಅಗೋಚರ ಶಕ್ತಿ. ಅಗೋಚರ ಶಕ್ತಿ. ಗೋಚರ ಅಂದ್ರೆ ಕಾಣೋದು, ಅಗೋಚರ ಅಂದ್ರೆ ಕಾಣದೇ ಇರೋದು. ಯಾವುದೇ ಅಗೋಚರ ಶಕ್ತಿ? ಹಂಗಾರೆ ಇದು ಯಾರ ಕಂಟ್ರೋಲ್ ಅಲ್ಲಿ ಇದೆ? ಚಿಕ್ಕ ವಯಸ್ಸಿಂದ ನಾವು ಕರ್ನಾಟಕದಲ್ಲಿ ಹುಟ್ಟಿ ಸಂಸ್ಕಾರದಲ್ಲ ಹುಟ್ಟಿದ್ಮೇಲೆ ಚಿಕ್ಕ ವಯಸ್ಸಿಂದ ನಾವು ಗಣೇಶ ಹಬ್ಬ ಮಾಡ್ಕೊಂಡ್ ಬಂದಿದೀವಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದೀವಿ. ಗಣೇಶ ಪಕ್ಷ ಏರಿಯಾದಲ್ಲಿ ಗಣೇಶ ಕೂರಿಸ್ತಾರೆ, ಎಲ್ಲ ಸೇರ್ಕೊಂಡ್ಲ ಗಣೇಶಂಗೆ ನೀರೆಲ್ಲ ಮುಳಿಸಿದೀವಿ ಅಂತ ಗಣೇಶನು ಕೈ ಕೊಟ್ಟನಲ್ಲ ನನಗೆ. ನಾವು ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೇವೆ, ಚಾಮುಂಡಿ ಅಮ್ಮ ಸೈಲೆಂಟ್ ಆದ್ಲಲ್ಲ. ನಂಜುಂಡೇಶ್ವರನ ಹೋಗ್ತಾರೆ, ನಂಜುಂಡೇಶ ಕೈ ಬಿಟ್ನಲ್ಲ. ಯಾಕೆ ಅಂತ? ಹಂಗಾರೆ ದೇವ್ರು ಯಾರು ಅಂತ ಬರುತ್ತೆ ಪ್ರಶ್ನೆ. ಹಂಗಾರೆ ಏನದು ಅಂತ ಪ್ರಶ್ನೆ ಬರುತ್ತೆ. ಈ ಕ್ವೆಶನ್ ನಾವು ನಿಮ್ಮನ್ನು ತಂದು ನಿಲ್ಲಿಸ್ತಾನೆ ಒಂದಿನ. ಯಾಕೆ? ನೀವು ಅವಾಗಲೇ ಹೇಳಿದ್ರಲ್ಲ, ಆಗಿದ್ದ ನನಗೂ ಈಗಿದ್ದ ನನಗೆ ಏನು ಡಿಫ್ರೆನ್ಸ್ ಅಂದರೆ, ಈ ಆನಂದ್ಗೆ ಏನು ಗೊತ್ತಿಲ್ಲದೆ ಇರೋದ್ರಿಂದ ಅವನ್ನೆಲ್ಲ ಕೊಡ್ತಾ ಹೋಗ್ತಾನೆ. ಯಾವುದೋ ಒಂದೊತ್ತಿಗೆ ಇವ್ನು ಬೆಳೀತಾ ಅವನಲ್ಲಿ ಅದನ್ನ ಕಟ್ ಮಾಡ್ತಾನೆ. ಸರ್ವಿಸ್ ಪ್ರೊವೈಡರ್ ನಿಲ್ಲಿಸ್ತಾನೆ. ಯಾಕೆ? ಸರ್ವಿಸ್ ಪ್ರೊವೈಡರ್ ಯಾರು ಅಂತ ಒಂದು ಸ್ವಲ್ಪ ತಿರುಗಿ ನೋಡ್ಲಿ ಈ ಕಡೆಗೆ ಅಂತ. ಇಲ್ಲ ಅಂತ ನಿಮ್ಗೆ ಅನ್ಕೊಂಡಿದ್ದಲ್ಲ ಲೈಫಲ್ಲಿ ಸಿಗ್ತಾ ಹೋದ್ರೆ ನೀವು ಯಾವ್ದಕ್ಕೆ ಕೇರ್ ಮಾಡ್ತೀರಾ? ನೀವು ಹಂಗೆ ಹೋಗ್ತಾ ಇರ್ತೀರಲ್ಲ, ಇದೇ ಲೈಫ್ ಅನ್ಕೊಂಡು, ಸತ್ಯ ಅದೇ ಅನ್ಕೊಂಡು ಹೋಗ್ತಾ ಇರ್ತೀರಾ. ಅದಕ್ಕೆ ಹೇಳೋದು, ತುಂಬಾ ಮುದ್ದಾಗಿ ಬೆಳೆಸ್ಬೇಡಿ ಮಕ್ಕಳನ್ನ, ಕೇಳಿದ್ದೆಲ್ಲ ಕೊಟ್ಟು ಬೆಳೆಸ್ಬೇಡಿ. ನಾಳೆ ಅವ್ರು ದೊಡ್ಡವರಾದಾಗ ಅವ್ರು ಕೇಳಿದ್ದೆಲ್ಲ ಅವ್ರು ಹೊಡಕ್ ಸಿಗಲ್ಲ. ಆವಾಗ ಅವ್ರಿಗೊಂದು ಧನ್ ಅಂತ ಹೊಡಿಯುತ್ತೆ, ಗೊತ್ತಾ? ರಿಜೆಕ್ಷನ್ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅವ್ರಿಗೆ ಅವಾಗ. ವೆನ್ ಇಟ್ ಈಸ್ ಟೂ ಲೇಟ್, ದೇ ಕಾಂಟ್ ಐದರ್ ಅಕ್ಸೆಪ್ಟ್ ದೇರ್ ನಾರ್ ದೇ ಕ್ಯಾನ್ ಕಮ್ ವಿತ್ ಎನಿ ಸಮಜಾವತ. ಸೊ ನನಗೆ ಆ ಥರದ್ದು ಏನೋ ಒಂದು ಕೆರಿಯರಲ್ಲಿ ಇರ್ಬೋದು, ಪರ್ಸನಲ್ ಲೈಫಲ್ಲಿ ಇರ್ಬೋದು, ಒಂದು ಯಾವ ಲವ್ ಫೇಲ್ಯೂರ್ ಆದಾಗಿರ್ಬೋದು, ವಾಟ್ ಎವರ್, ಎಲ್ಲವೂ ಒಂದು ಆಗುತ್ತಲ್ಲ. ಆವಾಗ ಅನ್ಸಿದ್ದೆ, ಹಿಂಗೆ ಗುರು ಇದು ನಾನು ಅನ್ಕೊಂಡೆ ಇದಾಗ್ಲಿಲ್ವಲ್ಲ. ಅದು ಮುಂಚೆ ನಾನು ಅನ್ಕೊಳ್ದೇನೆ ಏನೇನೋ ಆಗ್ತಿತ್ತಲ್ಲ. ಹಂಗಾರೆ ಯಾರೋ ಕಂಟ್ರೋಲ್ ಮಾಡ್ತಾರೆ. ರಿಮೋಟ್ ಯಾರ ಕೈಲೋ ಇದೆ, ಯಾರಿದು ರಿಮೋಟು, ಯಾರಿದು ಕೈ ಹುಡ್ಕೊಂಡು ಹೋದಾಗ ಸುಮಾರು ಆನ್ಸರ್ಗಳು ಸಿಗ್ತಾ ಹೋಯ್ತು. ಅವಾಗ ಇದ್ರ ಕಡೆ ಇಂಟ್ರೆಸ್ಟ್ ಬಂದಿದೆ. ಸೊ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಅಂತ ಸ್ಟಾರ್ಟ್ ಆಗುತ್ತಲ್ಲ, ಹಾಗೆ ಫಸ್ಟ್ ನಂದು ಎ ಫಾರ್ ಆನಂದ್, ಎ ಫಾರ್ ಆಕ್ಟರ್, ಎ ಫಾರ್ ಆಂಕರ್, ಎ ಫಾರ್ ಆಧ್ಯಾತ್ಮ. ಹಂಗೈತೆ ಸರಿ ನಂದು.
ಎಸ್ ಸರ್, ಈಗ ಯಾವ ಹಂತಕ್ಕೆ ಬಂದು ನಿಂತಿದ್ದೀರಾ ಸರ್? ಅಂದ್ರೆ ಇನ್ನೊಬ್ರಿಗೆ ಒಂದು ನಾಲೆಡ್ಜ್ ಶೇರ್ ಮಾಡೋ ಹಂತದಲ್ಲಂತೂ ಇದ್ದೀರಿ. ಒಂದಷ್ಟು ಕುತ್ಕೊಂಡು ಆ ಒಂದು ಆಧ್ಯಾತ್ಮದ ಬಗ್ಗೆ ಇನ್ನೊಂದಷ್ಟು ಜನಕ್ಕೆ ಅದನ್ನ ನಾಲೆಡ್ಜ್ನ ಶೇರ್ ಮಾಡ್ತಾ ಇದ್ದೀರಾ ಥ್ರೂ ಪಾಡ್ಕಾಸ್ಟ್ಗಳು. ಎಷ್ಟೋ ಜನ ನಿಮ್ದೇ ಆದ ಒಂದು ಅಭಿಮಾನ ಬಳಗ ಇದೆ. ಇವಾಗ ಹೇಳ್ತಾ ಇರೋ ಆನಂದ್ಗೆ ಸಿಗ್ತಾ ಇರುವಂತ ಕಾಂಪ್ಲಿಮೆಂಟ್ಸೇ ಬೇರೆ. ಇವಾಗ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ನಿಮ್ಮಿಂದ ನಾವು ಒಂದಷ್ಟು ತಿಳ್ಕೊಂಡಿದೀವಿ ಸರ್, ಹೇಗೆಲ್ಲ ಅನ್ಸುತ್ತೆ ಸರ್ ಅಲ್ಲಿಂದ ಇದನ್ನ ನನ್ನ ಗುರು ನನಗೆ ಎಚ್ಚರಿಸ್ತಾ ಇದ್ದಾರೆ. ಈಗ ನಾನು ವಿನಯ್ ಗುರುಜಿ ಅಂತ ಏನು ಹೇಳ್ತಾ ಇದ್ದೀನಿ, ನಮ್ಮ ಗುರುಗಳು ಅಂತ, ಅವ್ರು ನಂಗೆ ಎಚ್ಚರಿಸ್ತಾನೂ ಬರ್ತಿದ್ದಾರೆ. ಆ ಎಚ್ಚರಿಕೆಯಲ್ಲೂ ಇದೀನಿ. ಏನಂದ್ರೆ ಎಲ್ಲಾರ್ಗು ದಾರಿ ತೋರ್ಸ ನೀನೇ ದಾರಿ ಮರ್ತೋಗ್ಬಿಟ್ರೆ ಕಷ್ಟ ಕಣೋ, ನೀನೇ ಕಳ್ದೋಗ್ಬಿಟ್ರೆ ಸ್ಟೇಷನ್ ಮಾಸ್ಟರ್ ಆಗ್ಬಿಡ್ತೀವಿ ಅಷ್ಟೇ. ಅವಾಗ ಬಂದವ್ರಿಗೆಲ್ಲ ಗ್ರೀನ್ ಬಾಟ ತೋರಿಸು, ಟ್ರೈನ್ ಹೊರಡ್ತು, ರೆಡ್ ಬಾಟ ತೋರಿಸು, ಟ್ರೈನ್ ನಿಲ್ಲುತ್ತೆ, ನೀನು ಅಲ್ಲೇ ಸ್ಟೇಷನ್ ಮಾಸ್ಟರ್ ಆಗ್ಬಿಡ್ತೀಯ, ನಿನ್ನ ಜರ್ನಿ ಮುಂದುವರಿಯಲ್ಲ. ಸೊ ಮುಂದೆ ಹೋಗ್ಬೇಕು ನೀನು ಅಂತ. ಸೊ ನಾನು ಅದಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಅವ್ರ ಮೂಲಕ ನಾನು ಇನ್ನೂ ಏನೇನೋ ತಿಳ್ಕೊಂಡು ಇನ್ನೂ ಮುಂದಕ್ಕೆ ನೆವರ್ ಎಂಡಿಂಗ್ ಅಂತ ಅಂತೂ ಗೊತ್ತಾಗಿದೆ. ಅದಕ್ಕೆ ನಾನೇನು ಅಂತ ಅನ್ಕೋತಾ ಇದ್ದೀನಿ, ಯಾಕೆ ಸುಮ್ಮನೆ ನಾನು ಆನಂದ್ ಗುರು ಹಂಗೆ ಗುರುಜಿ ಹಂಗೆಲ್ಲ ಕರಿಬೇಡಿ ನಂಗೆ ಕೇಳೋಕೆ ತುಂಬ ಹಿಂಸೆ ಆಗುತ್ತದೆ ಅಂತ ಏನಕ್ಕೆ ಕೇಳ್ತೀನಿ ಅಂದರೆ, ದಿಸ್ ಈಸ್ ಎ ನಾನ್ ಎಂಡ್ ಆಗದಿರೋ ಜರ್ನಿ ಇದು. ಆ ಜರ್ನಿಯಲ್ಲಿ ನಾನು ಏನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ಟ್ರಾವೆಲ್ ಮಾಡೋ ಪ್ರೋಸೆಸ್ಸಲ್ಲಿ ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಟ್ರೈನಲ್ಲಿ ನೀವು ಕೂತಿರ್ತೀರ ಪುಸ್ತಕ ಹಿಡ್ಕೊಂಡು, ಎದುರುಗಡೆ ಇನ್ನೊಂದು ಹುಡುಗಿ ಕೂತಿರ್ತಾಳೆ, ಅಲ್ಲೆಲ್ಲ ಫ್ರೆಂಡ್ ಆಗಲ್ವಾ ನೀವು? ಹೌದು. ಇಲ್ಲಿಂದ ಅಲ್ಲಿ 3 ಅವರ್ ಹೋಗೋದ್ರೊಳಗೆ ಏನು ಓದ್ತಾ ಇದ್ದೀರಾ ಬುಕ್ಕು, ಯಾರು ನೀವು? ನಾನು ಇವಳು ಅಷ್ಟೇ. ಇದು ಹಂಗಂತ ಇದೇ ಕೆಲಸನೂ ಅಲ್ಲ ನನಗೆ, ಮತ್ತು ನಾನು ಇದೇ ಮಾಡೋಕ್ಕೂ ಹುಟ್ಟಿಲ್ಲ ನಾನು. ಆಮೇಲೆ ನನ್ನ ಡೆಸ್ಟಿನೇಷನ್ ಇದು ಅಲ್ವೂ ಅಲ್ಲ. ನಾನು ಇದು ಯಾವತ್ತೋ ಒಂದು ಪಾಯಿಂಟಲ್ಲಿ ನಿಲ್ಲಿಸ್ತೀನಿ 100%. ಯಾಕೆ? ಅದಕ್ಕೆ ಟೈಮ್ ಜಾಸ್ತಿ ಕೊಡ್ಬೇಕಾಗುತ್ತೆ ಅವಾಗ. ಆ ಥರ ಒಂದು ಹಂತನೂ ಬರುತ್ತೆ. ಒಂದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಮೇಡಮ್, ಇದೆಲ್ಲ ಸತ್ಯ ಯಾವತ್ತು ಕಹಿ. ಹೇಳಿದ್ರೆ ಎಲ್ರಿಗೂ ಹರ್ಟ್ ಆಗುತ್ತೆ. ನೀನೊಂದು ಶುರು ಮಾಡಿದ್ಯಾ ಅಂದರೆ ಅದೊಂದು ದಿನ ನಿಲ್ಲಿಸಲೇಬೇಕು. ಅದನ್ನು ಭಾಳ ಅರ್ಥ ಮಾಡ್ಕೊಂಬಿಡು. ಒಂದು ಶುರು ಮಾಡಿದ್ಯಾ ಅಂದಮೇಲೆ ಅದನ್ನು ನಿಲ್ಲಿಸಲೇಬೇಕು. ಅದು ಏನೇ ಆಗಲಿ ನಿಲ್ಲಿಸ್ಬೇಕು. ಸಂಬಂಧವೇ ಆಗಲಿ, ಕೆಲಸವೇ ಆಗಲಿ, ಗುರಿಯೇ ಆಗಲಿ, ಇನ್ನೊಂದೇ ಆಗಲಿ, ಒಂದು ಶುರು ಮಾಡಿದ್ಯಾ ಅಂದರೆ ಹ್ಯಾಸ್ ಟು ಎಂಡ್. ಎಸ್ ಅದ್ರ ಮೇಲೂ ಏನೋ ಒಂದು ಕಂಟಿನ್ಯೂ ಆಗುತ್ತೆ ಅಂದರೆ ನಿನ್ನ ಆತ್ಮದ ಜರ್ನಿ ಅಷ್ಟೇ. ಅದು ಇಲ್ಲಿ ಒಂದು ಪೋರ್ಷನ್ ಮುಗೀತು, ಮುಂದಕ್ಕೆ ಎಲಿವೇಟ್ ಆಗುತ್ತೆ, ಮತ್ತೆ ಅದಕ್ಕೆ ತಿರ್ಗಾ ಏನೋ ಜರ್ನಿ ಇದೆ. ಹಾಗಾಗಿ ನಾನು ಗೊತ್ತಿಲ್ಲ ಏನೋ ಅಂದ್ಬಿಟ್ಟು ಅಂತ. ಆಮೇಲೆ ಈ ಪ್ರೋಸೆಸ್ಸಲ್ಲಿ ಭಾಳ ಎಚ್ಚರಿಕೆಯಿಂದ ಅದು ಇರಬೇಕು. ಎಲ್ಲರ ಹೊಗಳಿಕೆಯೋ ನನ್ನನ್ನು ಜಾರಿಸೋ ಸಾಧ್ಯತೆ ಇರುತ್ತೆ. ನಾನೇನೋ ಕಲಿತೇ ಬಿಟ್ಟೆ, ನಾನು ರೀಚೇ ಆಗಿಬಿಟ್ಟೆ ಅಂತ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆದರೆ. ಬಟ್ ಲಕ್ಕೀಲಿ ನಾನು 100% ಹೇಳೋಕ್ಕೆ ಇಷ್ಟಪಡ್ತೀನಿ, ಆ ಥಾಟ್ ನಮಗೆ ಬರದೇ ಇರೋ ಥರ ಗುರು ನಮ್ಮನ್ನು ಕಾಯ್ತಾನೆ ಅಷ್ಟಂತೂ ನಾನು ಹೇಳ್ಬೋದು. ನಮ್ಮನ್ನು ಎಚ್ಚರಿಸಿದ್ದಾನೆ, ಒಳಗಡೆಯಿಂದ ಅದು ಎಚ್ಚರಿಸಿದ್ದಾನೆ. ಹಾಗಾಗಿ ನಮ್ಗೆ ಹೊಗಳಿಕೆ ಇಷ್ಟ ಆಗಲ್ಲ. ಸರ್, ಎಷ್ಟೋ ಜನಕ್ಕೆ ಆಧ್ಯಾತ್ಮ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಯಾವ ಥರ ಚಿಂತನೆಗೆ ಒಳಗಾಗಬೇಕು ಅಂತ ಗೊತ್ತಿರಲ್ಲ, ಹಾದಿ ಹಿಡಿಯೋದು ಹೆಂಗಂತಾನೆ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಈಗ ನನಗೆ ಒಂದು ಆಧ್ಯಾತ್ಮ ವಿಡಿಯೋ ನೋಡುವಾಗ 2 ನಿಮಿಷ ಹಬ್ಬ ಅಂದ್ರೆ ಅಟೆಂಟಿವ್ ಆಗಿರ್ತೀನಿ, ಆಮೇಲೆ ಆಗಲ್ಲ. ಯಾಕಂಗಾಗತ್ತೆ? ಅದು ಎಷ್ಟೋ ಜನಕ್ಕೆ ಆಗತ್ತೆ, ನನ್ಗೆ ಅಂತ ಅಲ್ಲ, ಬಹುಶಃ ಎಷ್ಟೋ ಜನಕ್ಕೆ ಆಗಿರುತ್ತೆ. ಅಂದ್ರೆ ಹೋಗೋಣ ನೋಡೋಣ ಅದ್ರ ಬಗ್ಗೆ ಅಂತ ಅನ್ಸಿರುತ್ತೆ. ಮೆಡಿಟೇಷನ್ನೇ ತಗೊಳ್ಳೋಣ, 2 ನಿಮಿಷದ ಮೇಲೆ ಆಗಲ್ಲ, ಬೇರೆ ಕಡೆ ಡೈವರ್ಟ್ ಆಗೋದು ಅಥವಾ ಇನ್ನೊಂದೇನೋ ಆಗುತ್ತೆ. ಅದು ಬಹುಶಃ ವಯಸ್ಸಿನ ಇತಿಮಿತಿನೋ ಅದೇನೋ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ವೈ ಅದು ಅಟೆಂಟಿವ್ ಆಗಿ ಯಾಕೆ ಇರಕ್ಕಾಗಲ್ಲ? ಈಗ ನಿಮಗ್ ಬರೋ ಇಂಟ್ರೆಸ್ಟ್ ನಮ್ಗೆ ಯಾಕೆ? ಕೆಲವೊಂದ್ ಜನಕ್ಕೆ ಹೇಳ್ತಿರೋ, ಈಗ ನಿಮ್ದು ಒಂದು ಪರ್ಸೆಂಟೇಜ್ ಅಂತ ತಗೊಂಡ್ರೆ ಇನ್ನೊಂದು ಪರ್ಸೆಂಟೇಜ್ ಟ್ರೈ ಮಾಡುತ್ತೆ, ಬಟ್ ಸ್ಟಿಲ್ ಅಲ್ಲಿ ಹೋಗಕ್ಕಾಗಲ್ಲ. ಈಗ ಇದಕ್ಕೆ ಈ ಪ್ರಶ್ನೆಗೆ ನಾನು ಸಣ್ಣ ಒಂದು ಪ್ರಶ್ನೆ ಕೇಳ್ತೀನಿ. ಹಂಗಾರೆ ಏನು ಅವರ್ಗಟ್ಲೆ ಇಲ್ಲಿ ಸ್ಪೆಂಡ್ ಮಾಡಬೇಕು ಅಂತ ಈಗ ಅನ್ನಿಸ್ತಾ ಇದೆ ನಿಮಗೆ? ಇದು ಮಾಡೋದು ನಾನು ಅವರ್ಗಟ್ಲೆ ನನಗೇನು ಅನ್ಸೋದೇ ಇಲ್ಲಪ್ಪ ಅನ್ನೋದೊಂದು ವಿಷಯ ಹೇಳಿ ನನಗೆ. ನನಗೆ ಟು ಬಿ ಫ್ರ್ಯಾಂಕ್ ಸೋಷಿಯಲ್ ಮೀಡಿಯಾ ಅಂತ ಅನ್ಸುತ್ತೆ. ಎಷ್ಟು ಗೊತ್ತೇ ಆಗಲ್ವಲ್ಲ ಸರ್, 1 ಅವರ್ 2 ಅವರ್ 3 ಅವರ್. ಸೊ ಅದಕ್ಕೆ ಹೇಳೋದು ನಮ್ಮ ಪ್ರಯಾರಿಟೀಸ್. ವಾಟ್ ಈಸ್ ಅವರ್ ಪ್ರಯಾರಿಟಿ ಮೇಕ್ಸ್ ಯು. ನನ್ನ ಪ್ರಯಾರಿಟಿ ಈಗ ಅದಾಗಿರೋದ್ರಿಂದ ಇಂಗ್ಲೀಷ್ ವರ್ಡ್ ಆಗಿತ್ತು ಅಂತ ಕೆಲವ್ರಿಗೆ ಅರ್ಥ ಆಗಿಲ್ಲ ಅಂತಂದರೆ, ನೀನು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀಯೋ, ತುಂಬ ಟಾಪಲ್ಲಿ ತಂದು ಇಟ್ಕೊತೀಯೋ, ಅದರ ಜೊತೆ ನಿನಗೆ ಇರೋಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ಸರ್ ವಯಸ್ಸಿನ ಇತಿಮಿತಿನೂ ಕಾರಣ ಆಗುತ್ತೆ. 100% ಆಗುತ್ತೆ, 100% ಆಗುತ್ತೆ. ಬಟ್ ಈ ಸ್ಟೀರಿಯೋಟೈಪ್ ಎಲ್ಲ ಬ್ರೇಕ್ ಮಾಡಿರುವಂಥ ನಮ್ಮ ಸನಾತನ ಧರ್ಮದಲ್ಲಿ 7ನೇ ವರ್ಷಕ್ಕೆ ಸನ್ಯಾಸ ತಗೊಂಡವರು, 8ನೇ ವರ್ಷದಿಂದ ಬ್ರಹ್ಮಚರ್ಯ ಮಾಡಿದವರು, ಪೀಕ್ ನಾವೇನು ಕರಿತೀವಿ ಯೌವನ ಅಂತ, ಆ ಟೈಮಲ್ಲೆಲ್ಲ ಸನ್ಯಾಸಿ ಆದವರೆಲ್ಲ ಇದಾರಲ್ವಾ, ಅವ್ರು ಹೆಂಗೆ ಬ್ರೇಕ್ ಮಾಡಿದ್ರು ಮತ್ತೆ ಸ್ಟೀರಿಯೋಟೈಪು? ಈ ಪ್ರಶ್ನೆ ಎಲ್ಲ ಹಾಕೋಬೇಕು ನಾವು. ಇದು ಹೆಂಗೆ ಅವ್ರಿಗೆ ಪಾಸಿಬಲ್ ಆಯಿತು, ನನಗೆ ಯಾಕೆ ಆಗ್ತಿಲ್ಲ ಅಂತ. ಅವಾಗಷ್ಟೇ ಅಲ್ವಾ ಸಬ್ಜೆಕ್ಟ್ ಬಗ್ಗೆ ಆಸಕ್ತಿ ಬರೋದು. ನನಗೆ ಅದ್ರ ಬಗ್ಗೆ ಆಸಕ್ತಿಯೇ ಬರಲಿಲ್ಲ ಅಂದರೆ ಅದು ನನ್ನ ಪ್ರಯಾರಿಟಿ ಹೆಂಗಾಗುತ್ತೆ? ಸೊ ಅದಕ್ಕೆ ಗುರುಗಳು ಏನು ಹೇಳ್ತಾರೆ ಅಂದರೆ, ಮನಸ್ಸನ್ನ ಹಿಂಸೆ ಮಾಡಿಸ್ಬೇಡಿ, ಮನಸ್ಸಿಗೆ ಹಿಂಸೆ ಕೊಡಬೇಡಿ, ಅದು ಸ್ಪ್ರಿಂಗ್ ಇದ್ದಂಗೆ. ಇವಾಗ ನಾನೇನೋ ಇದನ್ನ ಹೇಳ್ದೆ, ನೀನು ರೀಲ್ಸ್ ಎಲ್ಲ ನೋಡೋದು ನಿಂತ್ಬಿಟ್ಟು ನಾಳೆಯಿಂದ ಮೆಡಿಟೇಷನ್ ಮಾಡ್ತೀನಿ ಫೋರ್ಸಬ್ಲಿ ನಿಂತಂದ್ರೆ ನಿನ್ನ ಸ್ಪ್ರಿಂಗ್ ಹಿಂಗೆ ಮಾಡ್ದಂಗೆ ಆಗುತ್ತೆ. ಒಂದಿನ ಭಡಕ್ ಅಂತ ಬಿಟ್ಟರೆ ಆ ಸ್ಪ್ರಿಂಗ್ ಮೊದಲಿಗಿಂತ ಇನ್ನೂ ಹಾರುತ್ತೆ. ಈಗೇನೋ ತಿನ್ನಬೇಕು ಅಂತ ಆಸೆ ಇರುತ್ತೆ, ನಾನು ಇದನ್ನು ನಿನ್ಗೋಸ್ಕರ ಬಿಡ್ತೀನಿ ಅಂತ ಬಿಡೋದು.
3 ತಿಂಗಳು ಬಿಟ್ಮೇಲೆ 3 ತಿಂಗಳು ಒಟ್ಟಿಗೆ ಒಂದು ಗುಡ್ಡೆ ಹಾಕೊಂಡು ಕೂತ್ಕೊಂಡು ತಿನ್ನೋದು ಯಾಕೆ ಬೇಕದು? ಯಾವುದನ್ನೋ ಒಂದು ನೀನು ಬಿಡ್ತೀಯಾ ಅಂತಂದರೆ, ಅಥವಾ ಯಾವುದನ್ನೋ ಒಂದು ಮಾಡ್ತೀನಿ, ನಿನ್ನ ಸಂಕಲ್ಪ ಸ್ಟ್ರಾಂಗ್ ಇತ್ತು ಅಂದರೆ, ನಾಳೆ ನೀನು ಆ ಸಂತೆ ಜಾತ್ರೆ ಅದ್ರ ಮಧ್ಯೆ ಇದ್ರೂ ನೀನು ಅದ್ರದ್ದು ಇಷ್ಟ ಬರಬಾರ್ದು ನಿನಗೆ. ಅವಾಗಷ್ಟೇ ನೀನು ಅದನ್ನು ದಾಟಿದ್ಯಾ ಅಂತ. ಅದರಿಂದ ನಾನು ಓಡೋಗೋದು, ನಾನು ಅದನ್ನು ಗೆದ್ದಂಗಲ್ಲ. ನನ್ನ ಸುತ್ತ ಅದೇ ಇದ್ರೂ ಕೂಡ ನನ್ನ ಮನಸ್ಸು ಆ ಕಡೆ ಹೋಗದೆ ಇರೋದು, ಅವಾಗ ನಾನು ಅದನ್ನು ಗೆದ್ದಿದ್ದೀನಿ ಅಂತ. ಸರ್, ಹಾಗಾದ್ರೆ ಶುರು ಮಾಡೋದು ಹೇಗೆ ಆ ಥರದ ಪರ್ಸೆಂಟೇಜ್ ಆಫ್ ಪೀಪಲ್? ಅರ್ಥ ಆಗ್ತಿದೆ ಅಂದ್ರೆ ಅದನ್ನ ಶುರು ಮಾಡೋದು ಹೇಗೆ, ಆ ಅಧ್ಯಾತ್ಮ ಅನ್ನೋದು? ನಾನು ಅದಕ್ಕೆ ಹೇಳ್ತಾ ಇರೋದು. ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ ಯಾವಾಗ್ಲೂ, ಎಲ್ಲಾ ಎಲೆ ಒಂದೇ ಸಲ ಉದುರಲ್ಲ ಮರದಲ್ಲಿ. ಆ ಎಲೆಗೆ ಅಂತ ಟೈಮ್ ಬಂದಾಗ ಅದು ಉದುರುತ್ತೆ. ಅಂದ್ರೆ ನೀವ್ ಯಾವಾಗ ಶುರು ಮಾಡ್ತೀವಿ ಅಷ್ಟೇ. ನಿಮ್ ಬೂಟಿಂಗ್ ಅದು ನಿಮ್ ಲೆಸನ್. ಅದು ಯಾವುದೋ ಒಂದು ಟ್ರಿಗರಿಂಗ್ ಪಾಯಿಂಟ್ ನಿಮಗಿರುತ್ತೆ, ಅದು ನನಗೆ ಗೊತ್ತಿಲ್ಲ, ಭಗವಂತಂಗೆ ಗೊತ್ತಿರುತ್ತೆ. ಇಲ್ಲಿ ಕೊಟ್ರೆ ಪೆಟ್ಟಿ ಇವಳು ಸರಿ ಹೋಗ್ತಾಳೆ ಅಂತ. ಅವನು ಅಲ್ಲಿ ಕೊಡ್ತಾನೆ ಒಂದಿನ. ಪೆಟ್ಟಾಗೆ ಇರಬೇಕು ಅಂತಲ್ಲ ಅದು, ಅದೊಂದು ಜಲಕ್ಕಿರ್ಬೋದು, ಇನ್ನೊಂದೇನೋ ಇರ್ಬೋದು. ಅಲ್ಲಿಂದ ಒಂದು ಜೀವನದ ಪಾಠ ಒಂದು ತಿರುಗುತ್ತೆ. ಅದೆಲ್ಲರಿಗೂ ಆಗ್ಲೇಬೇಕು. ಅದಾಗ್ಲಿಲ್ಲ ಅಂತ ನಿಂಗೆ ಹೋಗ್ಬಿಡುತ್ತೆ ಲೈಫ್. ಅವಾಗ ಇಲ್ಲ ಅದರಲ್ಲೇ ಕಳೆದೋಗ್ತಾನೆ ಅಷ್ಟೇನೆ. ಅಥವಾ ನನ್ಗೆ ಯಾಕೆ ಹಿಂಗಾಯ್ತು ಅಯ್ಯೋ ಅನ್ಕೊಂಡು ಅಂತ ಅನ್ಕೊಂಡು ಫಿಕ್ಸ್ ಆದವನು ಅವ್ನ ಲೈಫ್ ಹಂಗೆ ಫಿಕ್ಸ್ ಆಗ್ತಾನೆ. ಇದು ಯಾಕೆ ಹಿಂಗಾಯ್ತು ಅಂತ ಸ್ವಲ್ಪ ಹಿಂಗೆ ತಿರ್ಗಿಸ್ಕೊಂಡು ನೋಡಿದವನಿಗೆ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಹೊಸದೊಂದು ಕಾದಿರುತ್ತಲ್ಲ ಅವನಿಗೆ. ಸೊ ನಿಮ್ಮ ಇದನ್ನ ನಾನು ಸೆಟ್ ಮಾಡೋಕ್ಕಾಗಲ್ಲ, ಅದು ನಿಮಗೆ ಬರ್ಬೇಕು ಇಂಟ್ರೆಸ್ಟ್. ಸೊ ಅದಕ್ಕೆ ಹೇಳಿದ್ದು, ಲೈಫ್ ಇಸ್ ಆಲ್ ಅಬೌಟ್ ಪ್ರಯಾರಿಟಿ. ನನಗೆ 6 ಪ್ಯಾಕ್ಸ್ ಬೇಕು ಫಾರ್ ಎಕ್ಸಾಂಪಲ್, ಒಂದು ಟಾರ್ಗೆಟ್. ಆವಾಗ ನಂಗೆ 6 ಪ್ಯಾಕ್ ಬೇಕು ಅಂದಾಗ ನಂಗೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು, ಜಾಗಿಂಗ್ ಹೋಗೋದು, ರೈಸ್ ಬಿಡೋದು, ಆಯಿಲ್ ಐಟಮ್ಸ್ ಬಿಡೋದು, ಕುರ್ಕ್ಲು ಬಿಡೋದು, ಪಾನಿಪುರಿ ಬಿಡೋದು, ನನಗೆ ಅವಾಗ ಕಷ್ಟ ಅನ್ಸಲ್ಲ ಅದು. ಬಿಕಾಸ್ ನನ್ನ ಟಾರ್ಗೆಟೇ 6 ಪ್ಯಾಕ್ ಇರೋದ್ರಿಂದ ಅದಕ್ಕೆ ಏನೇನು ಬೇಕೋ ಅಲ್ಲ ನಾನು ಮಾಡ್ಕೊಂಡು ಬರ್ತೀನಿ, ಖುಷಿಯಾಗಿ ಮಾಡ್ತೀನಿ ಅದನ್ನು ನಾನು. ಇತ್ಲಾಗ ನನಗೆ ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರೀತಿ ಅಂತ ನನಗೆ ಎಲ್ಲಿಂದ 6 ಪ್ಯಾಕ್ಸ್ ಬಂದಾತು? ಎಲ್ಲ ಜೀವನದ ಗುರಿಯೂ ಹಾಗೇನೆ. ಖಂಡಿತ ಅನ್ಕೊಂತೀರಾ ಚಿಕ್ಕ ಗುರಿ ಅಂತ. ಚಿಕ್ಕದೊಂದು ಸಂಕಲ್ಪ ಮಾಡಿ, ನೀವು ಚಿಕ್ಕದೊಂದು ಸಂಕಲ್ಪ ಮಾಡಿ, ನಾಳೆಯಿಂದ ನಾನು ಹಿಂಗಿರ್ತೀನಿ ಅಷ್ಟೇ ಅಂತ ಒಂದು ಸಂಕಲ್ಪ ಮಾಡಿ ನೋಡಿ, ಅದ್ರ ಮಜಾ ಏನು ಅಂತ. ಸೂಪರ್ ಸರ್. ಸರ್, ಈಗ ನಿಮ್ಮದೇ ಮಾತಾಡೋಣ. ಆಧ್ಯಾತ್ಮ ಚಿಂತನ ಮಂಥನ ನಡೆಸ್ತಾ ಇದ್ದೀರಿ ಆಶ್ರಮದಲ್ಲಿ, ಹೌದಲ್ಲ ಸರ್? ಇಲ್ಲ, ಅದು ಹೊರಗಡೆ ಎಲ್ಲಿ ಬೇಕಾದ್ರೆ ಒಂದು ಮೀಟಿಂಗ್ ಪಾಯಿಂಟ್ ಅಂತ ಇಟ್ಕೊಂಡು ಮಾಡ್ತಾ ಇದ್ವಿ ಅದನ್ನ. ಈಗ ಅದನ್ನ ಗುರುಗಳೇ ಮಾಡ್ತಾ ಇದಾರೆ, ಗುರುಗಳೇ ತಗೊಂತ ಇದ್ದಾರೆ. ಹೇಳಿ, ನಿಮ್ ಪ್ರಶ್ನೆ ಏನಿದೆ? ಅದೇ ಸರ್, ಅದ್ರಲ್ಲಿ ನೀವ್ ಏನ್ ಹೇಳ್ಕೊಡ್ತಿದ್ದೀರಾ ಅಥವಾ? ಏನಿಲ್ಲ, ಇವಾಗ ಇದೆಲ್ಲ ಆಧ್ಯಾತ್ಮ ಚಿಂತನ ಮಂಥನವೇ. ಈಗ ನಾವು ಮಾತಾಡ್ತಿರೋದು ಹೌದು. ಇದೇ ತರ ಡೌಟ್ಸ್ ಪ್ರಶ್ನೆಗಳು ಇಟ್ಕೊಂಡಿರೋರೆ ಬರ್ತಾ ಇದ್ರು, ಅದನ್ನ ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಎಲ್ಲಿ ಸ್ಟ್ರಕ್ ಆಗಿದೀವಿ, ಯಾಕೆ ಸ್ಟ್ರಕ್ ಆಗಿದೀವಿ, ಈ ವಿಚಾರಗಳ ಕುರಿತು ಮಾತಾಡ್ತಾ ಹೋಗ್ತೀವಿ ಅಷ್ಟೇ. ಬೇರೆ ಏನು ಅದಕ್ಕೆ ಅಂತ ಡಿಸೈನ್ಡ್ ಸಿಲೆಬಸ್ ಅಂತೆಲ್ಲ ಇಲ್ಲ. ಆಮೇಲೆ ನಮ್ಮ ಸಮಸ್ಯೆ ಏನು ಅಂತಂದ್ರೆ, ನಾವು ಲೈಫೇ ಬೇರೆ, ಆಧ್ಯಾತ್ಮದ ಲೈಫೇ ಬೇರೆ ಅಂತ ಅನ್ಕೊಂಡಿದೀವಿ. ನೋ, ಇನ್ ಎವ್ರಿ ಆಕ್ಟ್ ಆಫ್ ಯುವರ್ಸ್ ಈಸ್ ಆಧ್ಯಾತ್ಮ. ಅದು ಬಿಟ್ಟು ನೀನಿಲ್ಲ, ನನಗದು ಗೊತ್ತಿಲ್ಲ ಅಷ್ಟೇನೆ. ಅದು ಬಿಟ್ಟು ನನಗೇನು ಇದೇ ಇಲ್ಲ. ನಮ್ಮ ಮೊಮೆಂಟ್ ನಾನು ಬ್ರೀತ್ ಮಾಡ್ತಾ ಇರೋದ್ರಿಂದ ಹಿಡಿದು, ನಾನು ಕೂತಿರೋದ್ರಿಂದ ಹಿಡಿದು, ನಾನು ಆಲೋಚನೆ ಮಾಡೋದ್ರಿಂದ ಹಿಡಿದು ಎಲ್ಲವೂ ಆಧ್ಯಾತ್ಮವೇ. ಅದನ್ನ ನೀನು ಅರ್ಥ ಮಾಡ್ಕೊಂಡಾಗ. ಇಲ್ಲ ಅಂದ್ರೆ ಇದು ನನ್ನ ಕೆಲಸ, ಇದು ನನ್ನ ಆಟ, ಇದು ನನ್ನ ಪಾಠ. ಈಗ ನಾನು 2 ನಿಮಿಷ ಆಧ್ಯಾತ್ಮ, ನನ್ನ ಮುಗಿಡ್ಕೊಂಡು 2 ನಿಮಿಷ ಕೂತ್ಕೊಂಡು ಮೆಡಿಟೇಟ್ ಮಾಡ್ತೀನಿ, ಇವಾಗ ಆಧ್ಯಾತ್ಮ ಮಾಡ್ತಾ ಇದ್ದೀನಿ. ಇಲ್ಲಿಂದ ಆಚೆ ಹೋಗ್ತೀನಿ, ಅದು ಆಧ್ಯಾತ್ಮ ಅಲ್ಲ ಅನ್ಕೊಂಡ್ರೆ ಅದು ನಿನ್ಗೆ ಗೊತ್ತಿರೋ ನಾಲೆಡ್ಜು. ಫಾರ್ ಎಕ್ಸಾಂಪಲ್, ಈಗ ಯಾರ್ದೋ ಮನೇಲಿ ಯಾರೋ ದೊಡ್ಡ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ, ಓಕೆನಾ, ಸಖತ್ ರಿಚ್ ಆಗಿ ಗ್ರ್ಯಾಂಡ್ ಆಗೆಲ್ಲ ಪೂಜೆ ಎಲ್ಲ ಮಾಡ್ಬಿಟ್ಟು ಎಲ್ಲ ಗೊತ್ತಿರೋರಿಗೆಲ್ಲ ಕರೆದು ಊಟ ಎಲ್ಲ ಹಾಕಿ ಅವ್ರದ್ದೊಂದು ದೊಡ್ಡ ಇದನ್ನ ಮಾಡ್ಕೊತಾ ಇರ್ತಾರೆ. ಅದೇ ಟೈಮಲ್ಲಿ ಎದುರುಗಡೆ ಖಾಲಿ ಸೈಟ್, ಅರ್ಧ ಕನ್ಸ್ಟ್ರಕ್ಷನ್ ಆಗ್ತಿರೋ ಮಕ್ಳುಗಳು ಆಡ್ತಾ ಇರೋಲ್ಲ, ಅವಾಗ ಈ ಮನೆ ಜಿಗಿ ಜಿಗಿ ಲೈಟ್ಸು, ಅವ್ರ ಮನೇಲಿ ಅವಾಗ ಮಾಡ್ಸಿರೋ ಪಲಾವು, ಜಾಂಗೀರು, ಜಿಲೇಬಿ ಇದೆಲ್ಲ ವಾಸನೆ ಬರ್ತಾ ಇರುತ್ತೆ. ಅದು ಮನೆ ಹತ್ರ ಬಂದು ಹಿಂಗೆ ಆಡ್ತಾ ಇರ್ತಾರೆ, ಏನಾರು ಕೊಡ್ತಾರೇನೋ ಅಂತ. ಹೋಗಿ ಯಾಕೆ ಬಂದ್ರಿ ಇವರ ದರಿದ್ರ ಓಡ್ಸ ಆ ಕಡೆ ಅಂದರೆ, ಇದು ಆಧ್ಯಾತ್ಮ ಅಲ್ವಾ? ಇದು ಆಧ್ಯಾತ್ಮ ಅಲ್ಲ ಅಂತ ನೀನು ಅನ್ಕೊಂಡಿದ್ಯಾ. ಒಳಗಡೆ ಎಷ್ಟೊತ್ತು ಕೂತ್ಕೊಂಡು ಪೂಜೆ ಮಾಡಿದ್ಯಲ್ಲ, ಇದು ಆಧ್ಯಾತ್ಮ. ಇದು ಆಚೆ ಬಂದ ತಕ್ಷಣ ಇದು ನನ್ನ ಪ್ರೆಸ್ಟೀಜು, ಸೋಷಿಯಲ್ ಲೈಫು ಅಂತ ನೀನು ಅನ್ಕೋತಾ ಇದೆಯಾ. ಬಟ್ ಭಗವಂತ ಅವನು ಎರಡೂ ನೋಡ್ತಾ ಇದ್ದಾನೆ. ಒಳಗಡೆ ನಾನು ಪೂಜೆ ಮಾಡೋದು, ಆಚೆ ಬಂದರೆ ಎದುರುಗಡೆ ಕನ್ಸ್ಟ್ರಕ್ಷನ್ ಮಗುನು ಎಡಗೈಲಿ ಕಾಗೆ ಓಡಿಸ್ದಂಗೆ ಓಡಿಸಿದ್ಲು, ಇವಳು ಯಾಕೆ ನಾನು ಒಲಿಬೇಕು ಅಂತ ಅವ್ನು ಲೆಕ್ಕ ಹಾಕ್ತಾನೆ. ದ ಮೂಮೆಂಟ್ ಯು ಥಿಂಕ್ ದಿಸ್ ಇಸ್ ಆಲ್ಸೋ ಆಧ್ಯಾತ್ಮ, ಮಗುನ ಕರೀತೀಯ, ಬಾ ಪುಟ್ಟ ಇಲ್ಲಿ ತಗೋ, ಇದೊಂದು ಬ್ಯಾಗ್ ತಗೋ, ನೀನು ಇದು ಲಾಡು ಎಲ್ಲ ತಗೋ, ಜಾಂಗೀರ್ ತಗೋ, ಹೋಗು ತಿನ್ನೋ ಅಂತ ತಕ್ಷಣ ನಾವು ಖುಷಿಯಾಗಿ ಗುಡುಗುಡು ಓಡೋಗ್ತಾವೋ. ಅದಕ್ಕೆಂತ ಇರ್ತಾವ ಗೊತ್ತಾ, ಅದು ಮನೇಲಿ ನಾನೊಬ್ಬನೇ ತಿನ್ಬಾರ್ದಿದ್ದು, ನಾವಮ್ಮ ತಿನ್ಬೇಕು, ನಾವು ಅಪ್ಪ ತಿನ್ಬೇಕು, ನಮ್ಗಿಂತ ಊಟನೇ ಸಿಕ್ಕಿಲ್ಲ ಅಂತ ತಗೊಂಡು ಓಡ್ತಾವು. ಆ ಮಗುವಿನಲ್ಲಿ ನಗು ಮತ್ತು ಅದರಲ್ಲಿರೋ ಒಂದು ಖುಷಿ ನೀನು ನೋಡ್ತಿಲ್ಲ, ಅದು ಅಧ್ಯಾತ್ಮ ಅಲ್ವಾ? ಕರೆಕ್ಟ್. ವೈ ಡು ಯು ಥಿಂಕ್ ಗೋಯಿಂಗ್ ಆ್ಯಂಡ್ ಸಿಟ್ಟಿಂಗ್ ಆ್ಯಂಡ್ ಡೂಯಿಂಗ್ ಮೆಡಿಟೇಷನ್ ಇಸ್ ಓನ್ಲಿ ಅಧ್ಯಾತ್ಮ? ಎವ್ರಿಥಿಂಗ್ ಈಸ್ ಅಧ್ಯಾತ್ಮ. ಎವ್ರಿ ಆಕ್ಷನ್ ಫಿಸಿಕಲಿ, ಮೆಂಟಲಿ, ಮಾನಸಿಕ, ಅದು ದೊಡ್ಡ ಅಧ್ಯಾತ್ಮ ಆ್ಯಕ್ಚುಲಿ. ಹೊರಗಡೆ ನಾನು ಒಂದು ಅನ್ನೋದು, ಒಳಗಡೆ ಒಂದು ಸ್ಕೆಚ್ಚು, ಮುಗೀತಲ್ಲ ಅಧ್ಯಾತ್ಮ ಅಲ್ಲಿ. ಕರೆಕ್ಟ್. ಫಸ್ಟ್ ವಿಕೆಟೇ ಡೌನು. ಓಪನ್ ಸೇಮ್ ಇರಬೇಕು. ಅದನ್ನೇ ತ್ರಿಕರಣ ಶುದ್ಧಿ ಅನ್ನೋದು, ಕಾಯ ವಾಚ ಮನಸ.
ಎಲ್ಲವೂ ನಾನೇನ್ ಮಾಡ್ತೀನಿ, ಏನ್ ಮಾತಾಡ್ತೀನಿ, ನಾನೇನ್ ಬಯಸ್ತೀನಿ, ಏನ್ ಯೋಚನೆ ಮಾಡ್ತೀನಿ, ಮೂರು ಒಂದೇ ಲೈನಲ್ಲಿ ಇದ್ದಾಗಷ್ಟೇ ಅದು ಆಧ್ಯಾತ್ಮ. ಸೂಪರ್ ಸರ್. ಈಗ ಈ ಆಧ್ಯಾತ್ಮದ ಒಲವು ಏನು ನಿಮ್ಗೆ ಈಗ ಬಂದಿದೆ, ಇದರಿಂದ ಏನಾದ್ರೂ ಇಂಡಸ್ಟ್ರಿಯಿಂದ ದೂರ ಆಗ್ತಾ ಇದ್ದೀರಾ? ಯಾಕಂದ್ರೆ ನಮಗೆ ಹಂಗ ಅನ್ನಿಸ್ತಾ ಇದೆ, ಎಲ್ಲೋ ಟಿವಿ ಇಂಡಸ್ಟ್ರಿ ಯಾಕೆ ಹಂಗ ಅನ್ನಿಸ್ತಾ ಇದೆ, ಸಮಸ್ಯೆ ಏನು ಅಂತ ನನಗೆ ಯಾಕೆ ಹಂಗ ನನ್ ಕೇಳಿದ್ರ? ಅಲ್ಲಲ್ಲ, ಅಂದ್ರೆ ಓವರ್ ಆಲ್ ಹೇಳ್ತಾರ ನಾನು. ಯಾಕೆ ಎಲ್ರಿಗೂ ಹಂಗ ಅನ್ಸುತ್ತೆ, ಬಿಕಾಸ್ ನಾನು ಅದನ್ನೇ ಅರ್ಥ ಮಾಡಿ, ನೀವು ಇದನ್ನ ಪ್ರೊಫೆಷನ್ ಅಂತ ಭಾವಿಸ್ತಾ ಇದ್ದೀರಾ, ಇದನ್ನ ಏನೋ ಬೇರೆ ಅಂತ ಭಾವಿಸ್ತಾ ಇದ್ದೀರಾ. ಅದು ಪ್ರಶ್ನೆ ಬಂದಿದೆ ಅಲ್ಲ ಸರ್ ನಿಮ್ಗೆ? ಬಂದಿದೆ. ನಾನು ಎಲ್ರಿಗೂ ಹೆಂಗ್ ಅರ್ಥ ಮಾಡಿಸ್ಕೊಂಡು ಕೂತ್ಕೊಳಕ್ಕಾಗುತ್ತೆ ನಾನು? ಈಗ ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಎಲ್ಲೋ ಓಕೆನಪ್ಪ, ನಾನು ಯಾವ್ದೋ ಹಿಮಾಲಯ ಪರ್ವತದಲ್ಲಿ ಹೋಗಿ ಕೂತಿದ್ದೀನ, ಅದು ಗುಹೆಲ್ ಕೂತಿದ್ದೀನ, ನಾನು ಸಿಗಲ್ಲ ಆಕ್ಟಿಂಗ್ ಏನಕ್ಕೆ, ನಾನು ಇದ್ ಮಾಡಲ್ಲ ಅದ್ ಮಾಡಲ್ಲ ಅನ್ನಕ್ಕೆ ನಾನು ಎಲ್ಲರೂ ಕೂತಿದ್ದೀನ, ಏನಿಲ್ವಲ್ಲ. ಬಟ್ ನನಗೆ ಬಂದಿರೋ ಆಫರ್ ಅಥವಾ ಬರ್ತಾರೋ ಆಫರ್ಸ್ನ ನಾನು ಚೂಸ್ ಮಾಡಿ ಫಿಲ್ಟರ್ ಮಾಡ್ಕೊಂತ ಇದೀನಿ, ಅಷ್ಟೇ ಹೇಳ್ಬಲ್ಲೆ ನಾನು. ಬಟ್ ದೂರ ಆಗಿಲ್ಲ, ದೂರ ಆಗಕ್ಕೂ ಆಗಲ್ಲ. ನಾನು ಕರ್ಮ ಮಾಡ್ಬೇಕಲ್ಲ, ಕೆಲಸ ಮಾಡ್ಬೇಕಲ್ಲ, ನಾನು ದುಡಿಲೇಬೇಕಲ್ಲ. ಈಗ ಕರ್ಮ ಅಂತ ಬರುತ್ತೆ ಕೆಲಸ, ಎಲ್ಲ ಆಕ್ಷನ್ ಇಸ್ ಕರ್ಮ. ಅದರಲ್ಲಿ ಇದು ಪ್ರೊಫೆಷನಲ್ ಒಂದು. ಅದನ್ನೇ ಒಬ್ಬೊಬ್ರು ಒಂದೊಂದು ಕರ್ಮ ಮಾಡ್ತಾರೆ. ನಾನು ಅದನ್ನ ಇವತ್ತು ಯೂಟ್ಯೂಬ್ ಇಂದಾನು ನಂಗೆ ಅರ್ನಿಂಗ್ ಬರ್ತಾ ಇದೆಯಲ್ಲ. ಆಮೇಲೆ ಯಾವುದೋ ಪಾಡ್ಕಾಸ್ಟ್ಗೆ ನನಗೆ ಪೇ ಮಾಡಿ ಬರೋರು ಬರ್ತಾರೆ, ಇರೋದು ಹೇಳ್ತೀನಿ ಫ್ರಾಂಕ್ ಆಗಿ. ಹಂಗಂತ ನಾನು ಎಲ್ಲರನ್ನೂ ಕರ್ಕೊಂಡು ಮಾಡಲ್ಲ, ನಾನು ಹೆಲ್ತ್ ರಿಲೇಟೆಡ್ ಇದೆ ಮಾಡ್ತೀನಿ. ಯಾಕಂದ್ರೆ ಆರೋಗ್ಯದ ನಿಮ್ಗೊಂದು ಒಳ್ಳೇದಾಗುತ್ತೆ ಅಂತ ಅದನ್ನೆಲ್ಲ ಥಿಂಕ್ ಮಾಡಿ, ಆ ಡಾಕ್ಟರ್ಸ್ ಹತ್ರ ಮಾತಾಡಿ, ಹಾಸ್ಪಿಟಲ್ ಬಗ್ಗೆ ತಿಳ್ಕೊಂಡು, ಯಾಕೆ ನಾಳೆ ನಾವು ಸಜೆಸ್ಟ್ ಮಾಡಿ ಅಲ್ಲೋಗಿ ಅವ್ರಿಗೇನಾರು ಒಂದು ತಪ್ಪಾಯ್ತು, ಇವ್ ಪಾಡ್ಕಾಸ್ಟ್ ಅಲ್ಲಿ ಮಾತ್ರ ಹಿಂಗೆ ಅಲ್ಲಿ ಹಂಗೆ ಈ ತರ ಅಲ್ಲ, ನನಗೂ ಸಮಸ್ಯೆ ಅದು. ಅದನ್ನು ನೋಡ್ಕೊಂಡು ಒಳ್ಳೆ ಕನ್ಸಲ್ಟ್ ಮಾಡೋರ್ನ, ಒಳ್ಳೆ ರೀತಿ ನಡ್ಕೊಳ್ಳೋರ್ನ ತುಂಬಾ ಫಿಲ್ಟರ್ ಮಾಡಿ ನಮ್ಮ ಟೀಮ್ ಎಲ್ಲ ನಾವು ಡಿಸೈಡ್ ಮಾಡಿ ಒಂದು ಕಮರ್ಷಿಯಲ್ ಪಾಡ್ಕಾಸ್ಟ್ ಮಾಡ್ತೀವಿ. ಅದರಲ್ಲೂ ಜೀವನವಿದೆ. ಏನೇನೋ ಮಾಡಿ ದುಡ್ಡು ಮಾಡೋವಾಗ ನಾನು ಇದು ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಿದಾಗ ಯಾಕೆ ಮಾಡಬಾರ್ದು? ಆಸ್ ಸಿಂಪಲ್ ಆಸ್ ದಟ್. ಸೊ ಫಿಲಮ್ ಆಗಲಿ, ಸೀರಿಯಲ್ ಆಗಲಿ, ಟಿವಿ ಆಗಲಿ, ಇನ್ನೊಂದಾಗಲಿ, ಆ ಥರದ್ದು ಒಳ್ಳೆ ಆಫರ್ ನನಗೆ ನಾನು ಮಾಡ್ಬೋದು ಅಂತ ನನಗೂ ಅನ್ಸಿದ್ದು, ಖುಷಿ ಮನ್ಸಿಗೆ ಖುಷಿ ಕೊಟ್ಟಿದ್ದಂದ್ರೆ ಮಾಡೋಣ ಅಂತೀನಿ ಅಷ್ಟೇ, ಬೇರೆ ಏನೇನ. ನೀವು ಈ ಪಾಡ್ಕಾಸ್ಟ್ ಅಲ್ಲಿ ಈ ವಿಚಾರಗಳನ್ನ ಮಾತಾಡೋದಕ್ಕಿಂತ ಮುಂಚೆ ಐ ಥಿಂಕ್ ನಾವು ಮೇಡಮ್ ಅವ್ರ ಬಗ್ಗೆ ಮಾತಾಡಲಿಲ್ಲ. ಬಿಗ್ ಬಾಸ್ ಟೈಮ್ ಅಲ್ಲಿ ಹರಿಹೋಮ್ ಅನ್ನೋದು ನಿಮ್ಮಿಬ್ಬರ ಒಂದು ಏನಂತಾರೆ ಸರ್, ಕರೆಯದೇ ವರ್ಡ್ ಹರಿಯೋಮ್ ಅಲ್ವಾ? ಅದ್ರ ಬಗ್ಗೆ ಏನಾದ್ರೂ ಹೇಳ್ಬೋದಾ ಸರ್? ಯೂಶಲಿ ಸಂಸ್ಕೃತ ಸ್ವಲ್ಪ ಅಭ್ಯಾಸವೋ ಅಥವಾ ಪೌರೋಹಿತ್ಯ ಈ ತರ ಎಲ್ಲ ಇರೋ ಮನೇಲಿ ಹರಿಓಂ ಅನ್ನೋದು ಕರೆಯೋದು ನಿಮ್ಮನ್ನ ಹಾಯ್ ಹಲೋ ಅಂದಂಗೆ. ಸಂಸ್ಕೃತ ಹರಿಓಂ ಅಂತ ಅನ್ನೋದು ಇದು. ಸೊ ಇವ್ರ ಮನೆ ಕಡೆ ಎಲ್ಲ ಹೆಂಗೆ ಅಂದ್ರೆ ಫೋನ್ ಮಾಡ್ರೆ ಹಲೋ ಅನ್ನಲ್ಲ, ಎತ್ಕೊಂಡು ಹರಿಓಂ ಅಂತಾರೆ ಮೇಡಮ್ ವೈಫ್ ಮನೆ ಕಡೆ. ಆ ಅಭ್ಯಾಸ ಅವ್ರಿಗೆ. ಆಮೇಲೆ ನಾನು ಈ ಕಡೆ 10th ಸ್ಟ್ಯಾಂಡರ್ಡ್ 8th 9th 10th ನಂದು ಸಂಸ್ಕೃತ್ ಫಸ್ಟ್ ಲ್ಯಾಂಗ್ವೇಜ್. ಆಮೇಲೆ ನಾನು ಸಂಸ್ಕೃತ್ ಸ್ಪೋಕನ್ ಕ್ಲಾಸ್ಗೂ ತಕ್ಕ ಮಟ್ಟಿಗೆ ಹೋಗಿದ್ದೆ. 125ಗೆ 100 ಬಂದಿತ್ತು ನಂಗೆ ಸಂಸ್ಕೃತ್. ಸ್ವಲ್ಪ ನಮ್ಮ ಸಂಸ್ಕೃತ್ ಅಲ್ಲಿ ಆ ತರ ಒಂದು ಲೆಕ್ಕಾಚಾರದಲ್ಲಿ ಇತ್ತು. ಸೂಪರ್. ಸಣ್ಣ ಸಣ್ಣ ಸಂಭಾಷಣೆಗೆ ಸೆಂಟೆನ್ಸ್ ಫಾರ್ಮೇಶನ್ ಎಲ್ಲ ಮಾಡ್ತಾ ಇದ್ವಿ. ಸೊ ಅದರಲ್ಲೂ ಇದೆಲ್ಲ ಬರುತ್ತೆ. ಹರಿಓಂ, ಓ ಬೋಹೋ ಅಂತ ಬರುತ್ತೆ, ಗಂಡಸರಿಗೆ ಕರಿಬೇಕಂದ್ರೆ ಈ ತರ ಎಲ್ಲ ಬರುತ್ತೆ. ಆ ತರ ಅವ್ರನ್ನ ಅಡ್ರೆಸ್ ಮಾಡುವಂಥದ್ದು. ಸೊ ನಾನು ಫಸ್ಟ್ ಫೋನ್ ಮಾಡಿದಾಗ ಅವ್ರ ಮನೆಗೆ ಅವ್ರು ಹರಿಓಂ ಅಂತಂದ್ಲು. ನಾನು ರಪ್ಪಂತ ಓ ನೀನ್ ಸಂಸ್ಕೃತ್ ಬ್ಯಾಕ್ ಗ್ರೌಂಡಾ, ಹರಿಓಂ ಹೇಳಿ ಅಂತ ಮಾತಾಡಿದ್ದೆ. ಅದು ಹರಿಓಂ ಇವತ್ತು ಹೆಂಗಾಗಿದೆ ಅಂದ್ರೆ, ಈಗ ನನ್ನ ಅವಳು ರೀ ಅಂತ ಕರೆಯೋದಾಗ್ಲಿ, ನಾನು ಅವಳು ಏನೇ ಅಂತ ಕರೆಯೋದು ತುಂಬಾ ರೇರ್ ಎಲ್ಲ ಒಂದ್ ಕಡೆ. ಹರಿಓಂ ಬನ್ರಿ ಇಲ್ಲಿ ಅಂತ ಹಂಗ ಹೋಗುತ್ತೆ ಅಷ್ಟೇ. ಓಕೆ, ಇದು ಆಕ್ಚುಲಿ ನಮಗೆ ಗೊತ್ತಿರ್ಲಿಲ್ಲ ಸರ್, ನನಗಂತೂ ಗೊತ್ತಿರ್ಲಿಲ್ಲ, ಬೇರೆಯವ್ರಿಗೆ ಗೊತ್ತಿತ್ತೋ ಇಲ್ವೋ ನನಗೆ ಗೊತ್ತಿರ್ಲಿಲ್ಲ ಇದು ಹರಿಓಂ ಅನ್ನೋದು ಒಂದು ಅಡ್ರೆಸ್ ಮಾಡೋದು. ಬಟ್ ಆಗಿಂದ ನಮ್ಗೊಂದು ಗೊತ್ತಿತ್ತು, ಒಂದು ಡಿವೈನಿಟಿ ಇರುವಂತ ಆನಂದ್ ಸರ್ ಅಂತ ಅಂದ್ಬಿಟ್ಟು. ಅದು ಹೋಗ್ತಾ ಹೋಗ್ತಾ ಮೇ ಬಿ ಎಕ್ಸ್ಪ್ಲೋರ್ ಆಯ್ತು. ಅದೇ ಇಟ್ಸ್ ಅ ವೆರಿ ಬ್ರಾಡ್ ಆಸ್ಪೆಕ್ಟ್ ಮೇಡಮ್. ನಮ್ಗೇನಾಗುತ್ತೆ, ನಾವು ಒಂದು ಭಾಷೆಯಿಂದನೋ ಯಾರ್ದೋ ವೇಷದಿಂದನೋ ಅವ್ರು ಡಿವೈನ್ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಅದು ತುಂಬಾ ಲೇಯರ್ಸ್ ಇರುತ್ತೆ ಅದರಲ್ಲಿ. ಇನ್ನು ಡಿವಿನಿಟಿ ಕಡೆಗೆ ಹೋಗ್ತಾ ಇರೋರೆ ನಾವೆಲ್ಲ. ನಾನೊಂದು ಹೇಳ, ನಿಜವಾಗ್ಲೂ ಯಾರ್ಗ ಡಿವೈನ್ ಸ್ಟ್ರಕ್ ಆಗಿ ಫುಲ್ ಅದ್ರಲ್ಲಿ ಡಿಪ್ ಆಗಿ ಮುಳುಗಿರ್ತಾರಲ್ಲ, ಅವ್ರು ನಿಮ್ಗೆ ಯಾರ ಜೊತೆನೂ ಇರಲ್ಲ. ಅವ್ರು ಬುಫ್ ವ್ಯಾನಿಶ್ ಆಗ್ಬಿಟ್ಟಿರ್ತಾರೆ. ವ್ಯಾನಿಶ್ ಅಂದ್ರೆ ಮಾಯ ಆಗಿರ್ತಾರೆ ಅಂತಲ್ಲ, ಅವರು ಇಲ್ಲೆಲ್ಲೂ ಇರೋದೇ ಇಲ್ಲ, ನಿಮ್ಗೆ ಸಾಮಾಜಿಕದಲ್ಲಿ ಸಿಗೋದೇ ಇಲ್ಲ ಅವರು. ಹಾಗೆ ಯಾರು ಸಿಕ್ಕಿ ಅದನ್ನೆಲ್ಲ ಅಂದ್ರೆ ಅದನ್ನ ದಾಟಿ ಬಂದು ಮತ್ತೆ ನಿಮ್ಮ ಹತ್ರ ಗುರುಸ್ಥಾನದಲ್ಲಿ ಬಂದಿರ್ತಾರ ಅವ್ರು. ಅದು ಬಿಟ್ರೆ ನಂತರ ನಿಮ್ ತರ ಕಾಮನ್ ಆಗಿರೋರೆಲ್ಲ ಸಿಗದೇ ಇಲ್ಲ ಅವ್ರು. ಟುವರ್ಡ್ಸ್ ದಟ್ ಇರೋರು ಮಾತ್ರ ಸಿಗ್ತಾ ಇರ್ತೀವಿ ನಾವು ಅಷ್ಟೇ. ಇದೆಲ್ಲ ಗೊತ್ತಾಗಿದ್ದು ನಮ್ಗೆ ಬಿಗ್ ಬಾಸ್ ಅಲ್ಲಿ ಮ್ಯಾಮ್ ಬರ್ತಾರೆ ಪ್ಯಾರೆಂಟ್ಸ್ ಅನ್ನೋ ಇದ್ರಲ್ಲಿ. ಆ ಟೈಮಲ್ಲಿ ಗೊತ್ತಾಗಿದ್ದು. ಆ ಟೈಮಲ್ಲಿ ಅದೆಲ್ಲ ಸ್ವಲ್ಪ ವೈರಲ್ ಕೂಡ ಆಗಿತ್ತು, ನಿಮ್ದು ಕ್ಲಿಪ್ಸ್ ಎಲ್ಲ. ಇವನ್ ಅವ್ರು ಫೈನಲ್ಸ್ ಅಲ್ಲಿ ಅಳ್ತಾರೆ ಮೇಡಮ್ ಅವರು, ಅವಾಗ ಅದೆಲ್ಲ ಸ್ವಲ್ಪ ವೈರಲ್ ಆಗಿತ್ತು. ಆಗ ನಮಗೆ ಗೊತ್ತಾಗಿದ್ದು ಈ ಕರ್ಕೊಳ್ಳೋದು ಅನ್ನೋ ತರ. ಸೊ ಬಿಗ್ ಬಾಸ್ ಅಂತ ಅಂದಾಗ ಸರ್, ಇಟ್ಸ್ 10 years ಡೌನ್ ನಿಮ್ದು ಅಂತ ಬಂದ್ರೆ ಎಷ್ಟು ವ್ಯತ್ಯಾಸ ಆಗ್ಬಿಟ್ಟಿದೆ ಸರ್. ಹೌ ಕಮ್? ಸಿ ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ಸ್ ಜಸ್ಟ್ ಎನ್ಲಾರ್ಜ್ ಆಗ್ತಿದೆ ಹೊರತು ಇಟ್ಸ್ ನಾಟ್ ಗೆಟಿಂಗ್ ಡೌನ್. ಅಥವಾ ಆಮೇಲೆ ಎಲ್ಲರೂ ಪಾಪ್ಯುಲರ್ ಆಗ್ತಿದ್ದಾರೆ. ಪಾಪ್ಯುಲರ್ ಅನ್ನೋದಕ್ಕಿಂತ ಹೆಚ್ಚಾಗಿ
ಎಲ್ಲರೂ ಗೊತ್ತಾಗ್ಬಿಟ್ಟಿದೆ ಎಲ್ಲಾರ್ಗುನು. ಎಲ್ಲಿ ದುಡಿದ್ರೆ ಏನ್ ಸಿಗುತ್ತೆ, ಹೆಂಗ್ ಆಗ್ಬೇಕು, ಎಲ್ಲಿ ನಾವು ಕಾಲಿಡ್ಬೇಕು. ಪಾಪ್ಯುಲರ್ ಆಗ್ಬೇಕಾದ್ರೆ ಟಿವಿಗೆ ಹೋಗ್ಬೇಕಂತಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆದ್ರೆ ಸಾಕು, ನಿನ್ ಕರೆದು 1 ಲಕ್ಷ ಕೊಟ್ಟು ಕೊಲಾಬ್ರೇಷನ್ ತಗೊಳ್ಳೋರು ಇದಾರೆ. ಹಿಂಗಿರುವಂತ ಸೋಷಿಯಲ್ ಮೀಡಿಯಾ ಟೈಮ್ 10 years ಡೌನ್ ದ ಲೈನ್ ನಾವು ಟಿವಿಲಿ ನೋಡ್ತಾ ಇದ್ವಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗೊತ್ತಾಗ್ಬಿಡತ್ತೆ ನಮ್ಗೆ. ಸೊ ಅಲ್ಲಿಂದ ಗಿಲ್ಲಿ ಅಂತ ನಾವು ಮಾತಾಡೋದಾದ್ರೆ, ನಿಮ್ ಸೀಸನ್ ನೀವು ಹೋಸ್ಟ್ ಮಾಡಿದ್ರಿ ಸರ್ ಗಿಲ್ಲಿ ಅವ್ರನ್ನ ಕಂಟೆಸ್ಟೆಂಟ್ ಆಗಿ, ಅವರ ಸಕ್ಸಸ್ ಆಗಿರ್ಬೋದು. ಅಂಡ್ ನಿಮ್ಮ ತುಂಬಾ ಕೊಲೀಗ್ಸ್ ಎಲ್ಲ ಹೋಗಿ ಬರ್ತಾನೆ ಇರ್ತಾರೆ ಬಿಗ್ ಬಾಸ್ ಅನ್ನೋಂತ ಒಂದು ಶೋಗೆ. ಹೆಂಗೆ ಸರ್ ಈಗ ಸೋಷಿಯಲ್ ಮೀಡಿಯಾ ಅನ್ನೋದ್ರ ಬಗ್ಗೆ ನೀವೇನಾದ್ರು 2 ಲೈನ್ ಹೇಳ್ತೀರಾ? ಅಲ್ಲ, 2 ಲೈನ್ ಸೋಷಿಯಲ್ ಮೀಡಿಯಾ ಹೆಂಗೆ ಅಂತ ಅಂದ್ರೆ, ಈಗ ಪಲ್ಲಕ್ಕಿ ಇದ್ದಂಗೆ ಎತ್ಕೊಂಡು ತಿರುಗಿಸೋದವ್ರ ಆಮೇಲೆ ಇಳಿಸ್ಬಿಡೋದು ಅವ್ರೆ. ಖಂಡಿತ ಟ್ರೂ. ಇವತ್ತು ಎತ್ತಿ ಕುಣಿಸ್ತಾರೆ, ನಾಳೆ ಅವರನ್ನೇ ತೆಗಳ್ತಾರೆ. ಅದನ್ನೇ ಹೇಳೋದು. ಸಿಂಪಲ್, ಏನು ಮಾಡೋಕ್ಕಾಗಲ್ಲ. ಮೇನ್ ಆಗುತ್ತೆ ನಿಮಗೆ ಕ್ಯಾಮ್ರಾ, ಮೀಡಿಯಾ, ಕನೆಕ್ಟಿವಿಟಿ, ರೆಕಗ್ನಿಷನ್ ಅನ್ನೋದಿದೆಯಲ್ಲ, ಇಟ್ಸ್ ವೆರಿ ಸ್ಟ್ರಾಂಗ್. ಅದು ತುಂಬ ಪವರ್ಫುಲ್. ಅದೇ ಬೆಂಕಿ ಮತ್ತು ಪೆಟ್ರೋಲ್ ಥರ ಅದು. ಅದ್ರ ಜೊತೆ ಎಷ್ಟು ಲಿಮಿಟಲ್ಲಿ ಆಟ ಆಡಿದ್ರೆ ಅದು ಲಿಮಿಟಲ್ಲಿ ಅದು ಮಜಾ ಇರುತ್ತೆ. ಅತಿ ಮಾಡ್ಕೊಳಕೋದ್ರೆ ಭಗ್ ಅಂತ ಅಂಟ್ಕೊಂಡ್ಬಿಡುತ್ತೆ. ಈಗ ಯಾರೇ ಒಬ್ಬನ್ನ ಅವನು ತುಂಬ ಕಷ್ಟದ ಬ್ಯಾಕ್ಗ್ರೌಂಡಿಂದ ಬಂದ, ಇವನು ಬಡವ, ಇವನ್ನ ಸಖತ್ತು ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳೋದು ಇವರೇ. ನಾಳೆ ಅವ್ನು ಚೆನ್ನಾಗಾಗಿ ಅವ್ನು ಕಾರ್ ತೊಗೊಂಡ, ಮದುವೆ ಆದ, ಹೆಂಡತಿ ಜೊತೆ ಎಲ್ಲ ಓಡಾಡ್ತಿದ್ದಾನೆ, ಚೆನ್ನಾಗಿರೋ ಸರ ಹಾಕ್ಕೊಂಡು ಉಂಗುರ ಹಾಕ್ಕೊಂಡು ಅಂದ್ರೆ ಆಮೇಲೆ ದೃಷ್ಟಿ ಹಾಕಿ ಅವನಿಗೆ ಬೈಯೋದು ಇವರೇನೆ. ಎರಡೂ ನೋಡ್ಬಿಟ್ಟಿದ್ದೀನಿ ನಾನು. ಹಂಗಾಗಿ ನನಗೆ ಅದೇನು ಇದನ್ಸಲ್ಲ. ಮತ್ತು ನೀವೊಂದು ಒಳ್ಳೆ ಪದ ಬಳಸಿದ್ರಿ ಇವಾಗ. ಏನಂದರೆ ಯಾರಿಗೂ ಏನೋ ಅದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ, ಅಥವಾ ದುಡ್ಡು ಮಾಡಬೇಕು ಅಂದರೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂದ್ಬಿಟ್ಟು ಅಂತ. ಸರ್ ಅದು ನಿಜ ಅಲ್ವಾ? ಅಲ್ಲ, ಮ್ಯಾಟ್ರ್ ಹೇಳ್ತೀನಿ ಕೇಳಿ ಅಂದ್ಬಿಟ್ಟು ಅಂತ. ಈಗ ಅದೇ ಬರುತ್ತೆ, ಅವರ ಪ್ರಯಾರಿಟಿ ದುಡ್ಡು ಮಾಡೋದು ಅಂತ. ಈಗ ಅವರ ಪ್ರಯಾರಿಟಿನೇ ದುಡ್ಡು ಮಾಡೋದು ಅಂತ ಬಂದಾಗ, ನಾನು ಏನಾರ ಮಾಡ್ತೀನಿ, ನಾನು ದುಡ್ಡು ಮಾಡ್ಬೇಕೀಗ, ಆ ಥರ ಆಗ್ತಾ ಇದೆ. ಬಟ್ ನಾನು ಹೀಗೇ ಮಾಡಿ ಹೀಗೆ ದುಡ್ಡು ಮಾಡ್ತೀನಿ, ಅದು ಆಟ ಬೇರೆ. ಎರಡೂ ನಡೀತಾ ಇದೆ. ಹೇಳ್ತಾರೆ ನಾನು ಫೇಮಸ್ ಆಗ್ತೀನಿ ಅನ್ನೋಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ಬೋದಾ? ಪೆಟ್ರೋಲ್, ನಿಮ್ಮ ಅಟೆನ್ಷನ್ ನಾನು ಪಡಿತೀನಿ ಅನ್ನೋಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ಬೋದಾ? ಅದು ಯಾವ ಮಟ್ಟಕ್ಕೆ ಸರಿ? ಅದನ್ನ ನೀವು ತಪಸ್ಸು ಅಂತ ಹೆಂಗೆ ಕರಿತೀರಾ? ಹಾಗಾದ್ರೆ ಒಬ್ಬ ತಪಸ್ಸು ಮಾಡಿ ಒಂದು ಮಟ್ಟಕ್ಕೆ ರೀಚ್ ಆಗಿರ್ತಾನಲ್ಲ, ಅವ್ನು ಅರ್ನ್ ಮಾಡಿರೋ ಫೇಮು ಒಂದೇ, ನೀವು ಪುಸ್ತಕಂತ ಏನೋ ಒಂದು ಮಾಡೋದು ಒಂದೇ, ಹೆಂಗಾಗುತ್ತದು? ಒಂದೊಂದ್ಸಲ ಆಡಿಯನ್ಸ್ ಆಗಿ ನಾವು ಫೇಲ್ಯೂರ್ ಆಗ್ತಾ ಇದೀವ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಜಸ್ಟ್ ಎಕ್ಸಾಂಪಲ್ ಸರ್, ಈಗ ಒಂದು ಪೆಟ್ರೋಲ್ ಕುಡಿಯೋದೇನೋ ರೀಸೆಂಟ್ ಆಗುತ್ತೆ, ಅಲ್ಲೊಂದು 6,500 ಕಮೆಂಟ್ ಹೋಗುತ್ತೆ ಆ ಪ್ರೊಫೈಲ್ಗೆ. ಅವ್ರೇನೋ ಲವರ್ ರಿವೀಲ್ ಮಾಡ್ತಾರೆ, ಆ ಥರದಕ್ಕೇನೋ ಒಂದು 6,500. ಅಂದ್ರೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಕೊಡೋದ್ರಲ್ಲಿ ತಪ್ಪಿಲ್ಲ ಖಂಡಿತ ಅಂತ ನಂಗೆ ಅನ್ಸುತ್ತೆ. ಬಟ್ ಇಲ್ಲಿ ಯಾರೋ ಏನಂತಾರೆ ಸರ್, ಹಾಡುಗಾರಿಕೆಯಿಂದ ನಾನು ಏನೋ ಒಂದು ಜನಕ್ಕೆ ಮುಟ್ಬೇಕು, ಅಥವಾ ಇನ್ನೊಂದು ಟ್ಯಾಲೆಂಟು, ಯಾವುದೋ ಒಂದು ಪೇಂಟರ್ ಅಂತಾನೆ ತಗೊಳ್ಳಿ, ಅಥವಾ ಇನ್ನೊಂದೇನೋ ಅವ್ರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ತಗೊಳ್ಳಿ. ಈಗ ಒಂದು ಮಡಿಕೆ ಮಾಡೋ ಬಿಸ್ನೆಸ್, ಆ ಪ್ರೊಫೈಲ್ ನಿಜವಾಗ್ಲೂ ಕಾಮೆಂಟ್ ಇರಲ್ಲ. ಇಲ್ಲಿ ಯಾರೋ ಪಿಯಾನೋ ನುಡಿಸೋ ಟ್ಯಾಲೆಂಟ್ ಇದೆ, ಅಥವಾ ಹಾಡುಗಾರಿಕೆ ಅಲ್ಲಿ ಕಾಮೆಂಟ್ಸೇ ಇಲ್ಲ. ಈ ಥರದ ಕಾಮೆಂಟ್ಸು ಅವಾಗ ಅನ್ಸ್ಬಿಡುತ್ತೆ ಒಂದೊಂದ್ಸಲ ಆಡಿಯನ್ಸ್ ಆಗಿ ನಾವು ಫೇಲ್ಯೂರ್ ಆಗ್ತಿದ್ರೆ ಯಾರನ್ನ ಫೇಮಸ್ ಮಾಡಬೇಕು ಅನ್ನೋದ್ರಲ್ಲಿ. ಹೌದು, ಹೇಳಿದ್ರೆ ಎಲ್ಲ ಒಪ್ತಾರೆ, ನೀವು ಒಪ್ತೀರಾ ನೀವು ಅದನ್ನ? ಅದು ಕಾಂಟ್ರವರ್ಷಿಯಲ್ ಆಗ್ಬಿಡುತ್ತೆ. ಅದನ್ನೇ ಹೇಳ್ತಾರೆ ನಾನು ನಿಮಗೆ ಅಂತ. ರಾಮ್ ಗೋಪಾಲ್ ವರ್ಮ ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, 2 ಮಧ್ಯೆ ನಿಮಗೆ ಚಾಯ್ಸ್ ಕೊಟ್ಟರೆ, ಒಂದು ಗ್ಲಾಮರ್, ಒಂದು ಟ್ಯಾಲೆಂಟ್, 2ರಲ್ಲಿ ಯಾವ್ದು ಚೂಸ್ ಮಾಡ್ತೀರಾ ಸರ್ ಅಂದ್ರೆ ಅವ್ರು ಗ್ಲಾಮರ್ ಅಂತಾರೆ, ಟ್ಯಾಲೆಂಟ್ ಚೂಸ್ ಮಾಡಲ್ಲ ನಾನು ಅಂತಾರೆ. ಯಾಕೆ? ಟ್ಯಾಲೆಂಟು ನಿಮ್ಗೆ ಆ ಮೂಮೆಂಟ್ ಅಷ್ಟೇ, ನಿಮಗೆ ಗ್ಲಾಮರ್ಗೆ ಕಂಟಿನ್ಯೂಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಬಸ್ಸಲ್ಲಿ ಓಡಾಡಿದ್ರೆ, ಅಥವಾ ನಿಮ್ಗೆ ಗೊತ್ತಾರ ಮಾರ್ಕೆಟ್, ಶಿವಾಜಿನಗರ ಹತ್ರ ಎಲ್ಲ ಫುಟ್ಪಾತಲ್ಲಿ ಏನೋ ಒಂದು ಬಟ್ಟೆ ಹಾಸ್ಕೊಂಡು ಕುರುಡ ಮೂಗಲ್ ಫ್ಲೂಟ್ ಓದ್ತಾರ್ತಾನೆ, ಮೂಗಲ್ ಓದ್ತಾನ ಅವನು ಫ್ಲೂಟು. ಇಟ್ಸ್ ಎ ಟ್ಯಾಲೆಂಟ್. ಆದರೆ ಆ ಟ್ಯಾಲೆಂಟ್ನ ನೀವು ಎಷ್ಟೊತ್ತು ನೋಡೋಕ್ಕಾಗುತ್ತೆ? ಮುಗೀತು, ಅದು ಕಂಟೆಂಟ್ ಅಷ್ಟೇ, ಮುಗೀತು. ಈಗ ಗ್ಲಾಮರ್ ತಗೊಳ್ಳೋಣ, ಕಟ್ರಿನಾ ಕೈಫ್ ಗ್ಲಾಮರ್ ತಗೊಳ್ಳೋಣ. ಅವಳು ಎಷ್ಟು 1000 ಡ್ರೆಸ್ ಚೇಂಜ್ ಮಾಡ್ತಾಳೋ ಅಷ್ಟು 1000 ಸತಿ ಅದು ಕಂಟೆಂಟು. ಅರ್ಥ ಆಗ್ತಿದೆ ನಿಮಗೆ? ಸೊ ಯಾವ್ದು ನೋಡ್ತಾನೆ? ಈ ಮೂಗಲ್ 10,000 ಹಾಡು ಬಾರಿಸಿದ್ರು ಅದೇನೆ, ಇವನ್ ಟ್ಯಾಲೆಂಟು, ಅದು ಗ್ಲಾಮರ್. ಸೊ ಇದು ಮಾರ್ಕೆಟ್, ಇಲ್ಲಿ ಸೆಲ್ ಆಗೋದೇನು? ಗ್ಲಾಮರ್. ಸೊ ಕಷ್ಟ ಬಿದ್ದಾದ್ರೂ ಇವಳಿಗೆ ಹೆಂಗೋ ಡೈಲಾಗ್ ಹೇಳ್ಕೊಟ್ಟು, ಬಾಯಲ್ಲಿ 10 ಕನ್ನಡದೊಂದೆರಡು ಡೈಲಾಗ್ ಹಿಂಗಂದು ಬೇಕಾದ್ರೆ ಯಾರ್ದೋ ವಾಯ್ಸ್ ಹಾಕ್ಸಿನಾರು ನಾನು ಕಟ್ರಿನಾ ಕೈಫ್ ಕೈಲಿ ಮಾಡಿಸ್ತೀನಿ, ಈ ಫ್ಲೂಟ್ ಹೋದವನು ನಾನು ಚಾನ್ಸ್ ಕೊಡಲ್ಲ ಅನ್ನುತ್ತೆ ಮಾರ್ಕೆಟ್. ಈಗಿನ ಸದ್ಯದ ಮೊದಲಿಂದಾನು ಆಡ್ಕೊಂಡ್ ಬಂದಿದೆ ಅದೇ ತರನೇ, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಅಷ್ಟೇನೆ, ಇನ್ನೇನಿಲ್ಲ ಅದು. ಸೊ ಇಟ್ಸ್ ಆಲ್ವೇಸ್, ಬಟ್ ವೆನ್ ದೇರ್ ಇಸ್ ಅ ಮಿಕ್ಸ್ಚರ್ ಆಫ್ ಟ್ಯಾಲೆಂಟ್ ಅಂಡ್ ಗ್ಲಾಮರ್, ಇದು ಆಟ ಬೇರೆ. ಟ್ಯಾಲೆಂಟ್ ಕಂಪ್ಲೀಟ್ ಡಿಫರೆಂಟ್ ಟಾಪಿಕ್, ಕಂಪ್ಲೀಟ್ ಡಿಫರೆಂಟ್ ಕ್ಯಾಟಗರಿ ಬರುತ್ತೆ. ಅದರ ಜೊತೆಗೆ ಟ್ಯಾಲೆಂಟ್, ಗ್ಲಾಮರ್, ಲಕ್. ದೇರ್ ಇಸ್ ಅ ಲಕ್, ದ ಮೂರು ಹೊಡಿತು ಸರ್ಕಲ್ ಅಲ್ಲಿ ಅಂತಂದ್ರೆ ಅದು ಲೆಕ್ಕಾಚಾರ. ಯು ಆರ್ ದ ಟಾಪ್. ಈಗ ಎಷ್ಟೋ ಸತಿ ನೋಡಿರ್ತೀವಿ, ಎಷ್ಟು ಲಕ್ಷಣವಾಗಿರ್ತಕ್ಕಂಥ ಹುಡುಗಿ, ಗ್ಲಾಮರ್ ಕೋಶೆಂಟ್,
ಆ್ಯಂಡ್ ಎಷ್ಟು ಚಂದ ಆ್ಯಕ್ಟ್ ಮಾಡೋ ಹುಡುಗಿ, ಟ್ಯಾಲೆಂಟ್ ಕೋಶಂಟ್, ಬಟ್ ನೋ ಆಫರ್. ಗ್ಲಾಮರ್ ಹುಡುಗ, ಟ್ಯಾಲೆಂಟ್, ನೋ ಆಫರ್, ಲೆಸ್ ನೋ ಆಫರ್. ಲಕ್ ಮೇ ಬಿ. ಆ ಲಕ್ಕಿಗೆ 1000 ಕಾರಣಗಳಿದೆ, ಅದನ್ನು ಬಿಡಿಸ್ತಾ ಹೋದರೆ. ಸೊ ಇದು ಅದಕ್ಕೆ ಇದನ್ನ ಡಿಫೈನ್ ಮಾಡ್ಲಿಕ್ಕಾಗಲ್ಲ. ಬಟ್ ಎಸ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಚೈನಲ್ಲಿ ನಿಮ್ಮ ಕೈಲೇ ಇದೆ ಜಾಸ್ತಿ. ನೀವೇನು ಡಿಮ್ಯಾಂಡ್ ಮಾಡ್ತೀರೋ ಅದು ಕೊಡ್ತಾ ಹೋಗುತ್ತೆ. ನೀವು ಸೆಟ್ ಮಾಡ್ತಾರೆ ಸ್ಟ್ಯಾಂಡರ್ಡ್. ಅದು ನಿಮಗೆ ಯಾವುದನ್ನ ರಿಜೆಕ್ಟ್ ಮಾಡಬೇಕು, ಯಾವುದನ್ನ ರಿಸೀವ್ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ, ಅದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅದು ಒಂದು ಆ ಥರದ್ದೇನೋ ಒಂದು ಮಾರ್ಕೆಟಿಗೆ ಬಂದಾಗ ಎಲ್ಲರೂ ಅದನ್ನು ಧಿಕ್ಕರಿಸಿದಾಗ, ಅದು ಬೇಡ ಅಂದಾಗ ತಂತಾನೆ ಆ ಕಂಟೆಂಟ್ ಯಾರೋ ಮಾಡೋಕ್ಕೆ ಹೆದರ್ತಾರೆ. ನೆಕ್ಸ್ಟ್ ಹೌದು, ಇದು ಬೇಡ ನಾವು ಮಾಡೋದು. ನೀವು ಅದಕ್ಕೆ ಪ್ರೋತ್ಸಾಹಿಸಿದಾಗ, ಅದನ್ನು ಎಂಜಾಯ್ ಮಾಡಿದಾಗ ಇನ್ನೊಂದು 10 ಜನಕ್ಕೆ ಅದು ಇನ್ಸ್ಪೈರ್ ಆಗುತ್ತೆ. ಅದನ್ನು ಪೆಟ್ರೋಲ್ ಕುಡ್ದ ನಾನು ಡೀಸೆಲ್ ಕುಡಿಯೋಣ, ನಾನು ಕೆರೋಸಿನ್ ಕುಡಿಯೋಣ, ನಾನು ಇನ್ನೊಂದು ಕುಡಿಯೋಣ, ಮತ್ತೊಂದು ಕುಡಿಯೋಣ ಅಂತ ಹೊರಡುತ್ತೆ. ಆಮೇಲೆ ನೋಡಿ, ಈಗ ನಾವು ಅವನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದೇ ಅವ್ನ ಸಕ್ಸಸ್ಸು. ನೋಡಿ, ವೆರಿ ಟ್ರೂ. ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೆ, ಅದೇ ಅವ್ನ ಸಕ್ಸಸ್. ಅವ್ನು ಅಲ್ಲಿ ಖುಷಿ ಪಡ್ತಾನೆ ಆ್ಯಕ್ಚುಲಿ. ನಾನು ನೋಡೋ ಒಂದು ಸ್ಟೆಪ್ ತೊಗೊಂಡೆ, ನಾನು ರಿಸ್ಕ್ ತೊಗೊಂಡೆ, ನಾನು ಆ ರಿಸ್ಕ್ಗೆ ನನಗೆ ಸಿಕ್ಕಂಥ ಫ್ರೂಟ್ ಇದು ಅಂತ ತೊಗೊತಾನೆ ಅವನು. ಮತ್ತು ಅವನ ಈ ಒಂದು ಟೆಂಪರರಿ ಕಿಕ್ಕಲ್ಲಿ ಅವ್ರು ಮಜಾ ಪಡ್ತಾರೆ. ಸಾಕು, ಅವ್ರು ಇವತ್ತು ಕಿಕ್ ಕೊಡ್ತಿದ್ರು ಸಾಕು. ನೀವು ಆ ಥರ ಹೋಗ್ತೀರಾ ಇಲ್ಲ ಲಾಂಗ್ ಹಾರ್ಸ್ ಗೋಡ ಹಾಕ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಟ್ರೂ, ವೆರಿ ಟ್ರೂ. ಅಡ್ಡದಾರಿ ಹಿಡಿತೀವ ಅಥವಾ ಲಾಂಗ್ ವೇ? ಅಡ್ಡದಾರಿ ಅನ್ನೋಕ್ಕಿಂತ ನಾನು ಸರಿದಾರಿ ಅಡ್ಡದಾರಿ ಪ್ರಶ್ನೆ ಅಲ್ಲ. ನನಗೆ ಈ ಕ್ಷಣದ ಕಿಕ್ ಅದು ಸಾಕ ನನಗೆ, ಅಥವಾ ನಾನು ರೆಗ್ಯುಲರ್ ಒಂದರಲ್ಲಿ ಇರಬೇಕಾ ಅನ್ನೋದ್ರ ಮೇಲೆ ನಿನ್ನ ತಪಸ್ಸು ಚೇಂಜ್ ಆಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ಒಂದು ಲಾಂಗ್ ಕಿಕ್ ಕೊಡುತ್ತೆ, ಬಟ್ ಅದಕ್ಕೆ ಲಾಂಗ್ ಪ್ರೋಸೆಸ್ಸು. ಪಟ್ಟಂತ ಇವಾಗ ತೊಗೊಂಡ್ರೆ ಇವಾಗಿನ ಕಿಕ್ ಅದು ಟಕಿಲ ಶಾಟ್. ಸರ್, ನಿಮ್ಮ ಕಂಟೆಸ್ಟೆಂಟ್ಗಳನ್ನ ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ. ಸಂತೋಷ್ ಸರ್ ಆಗಿರ್ಬೋದು, ಶಿವರಾಜ್ ಕೆ ಆರ್ ಪೇಟೆ ಅವರಾಗಿರ್ಬೋದು, ನಯನ ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು. ದ ಸಕ್ಸಸ್ ಅಂತ ಮಾತಾಡೋದಾದ್ರೆ ಹೇಗನ್ಸುತ್ತೆ ಸರ್ ಅವ್ರ ಬಗ್ಗೆ? ನೀವು ಹೋಸ್ಟ್ ಮಾಡಿದಂಥ ಅದೇ ನಾನು ಹೇಳ್ತಾ ಇರೋದು, ನಿಜವಾಗ್ಲೂ ಕಂಟೆಂಟ್ ಇದ್ದವರೇನೆ ಲಾಂಗ್ ಟರ್ಮ್ ಉಳಿಯೋದು. ಮಿಕ್ಸ್ಚರ್ ಆಫ್ ಟ್ಯಾಲೆಂಟ್, ಗ್ಲಾಮರ್ ಆ್ಯಂಡ್ ಲಕ್, ಅವರೇ ಉಳಿಯೋದು. ಇದು ಮೂರಲ್ಲಿ ಯಾವ್ದು ಒಂದಿಲ್ಲ ಅಂತಂದ್ರೂ ಉಳಿಲಿಕ್ಕಾಗಲ್ಲ. ಇವಾಗ ರಾಕೇಶ್ ಅಂತ ಪಾಪ ಹೋಗ್ಬಿಟ್ಟ, ಅವನನ್ನೆಲ್ಲ ಬಿಟ್ಟು. ಟ್ಯಾಲೆಂಟ್ ಇತ್ತು, ಗ್ಲಾಮರ್ ಅಂತಂದ್ರೆ ಅವನೊಬ್ಬ ಕಮಿಡಿಯನ್ಗೆ ಇರ್ಬೇಕು, ಅದೆಲ್ಲ ಗ್ಲಾಮರ್ ಇತ್ತು ಅವನಿಗೆ. ಅರ್ಜುನ್ ಜೋನಿ ಅವ್ರದ್ದು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದ. ಪಾಪ ಲಕ್ ಅಂತ ಬಂದಾಗ ಅವನು ಪಾಪ ಭಗವಂತ ಲೈಫ್ ಸ್ಪ್ಯಾನೇ ಕಮ್ಮಿ ಇಟ್ಟಿದ್ದ. ಆ ಥರ ಲಕ್ ಅಂತ ತೊಗೊಂಡ್ರೆ, ಸ್ಪಿರಿಚುವಲಿ ಅದು ಬೇರೆ ಥರ ಲಕ್ ತೊಗೊಂಡ್ರೆ ಇವಾಗ ಅವ್ನು ಎಲ್ಲಿದ್ದಾನೆ, ಆ ಸೋಲ್ ಎಲ್ಲಿದೆಯೋ, ನೆಕ್ಸ್ಟ್ ಎಲಿವೇಟ್ ಆಗ ಅವ್ನು ನಮಗಿನ್ನ ಮೇಲಿರೋ ಸ್ಥಿತಿಲಿ ಇದ್ರೆ ನಾವಿನ್ನ ಇಲ್ಲೇ ಇದ್ದೀವಿ ಅನ್ಕೋಬೇಕು. ನೋಡುವ ರೀತಿ ಇದೆ ಎಲ್ಲ. ಎಸ್ ಸರ್, ಓವರ್ ಆಲ್ ನಾವೆಲ್ಲದ್ರ ಬಗ್ಗೆನೂ ಮಾತಾಡಿದ್ವಿ. ಒಂದು ಕೊನೆಯದೊಂದು ಸೆಗ್ಮೆಂಟ್ ಇದೆ, ಐ ಥಿಂಕ್ ಇದು ಎಸ್ ಸರ್ ರೌಂಡ್ ಸರ್. ನನ್ನ ಪ್ರಕಾರ ಸರ್, ಇಟ್ಸ್ ಲೈಕ್ ಅ ಮಿತ್ಸ್. ಈ ಮಿತ್ಸ್ ನಿಜನ ಸುಳ್ಳ ಅಂತ ಹೇಳ್ಬೇಕು ಅಂದ್ರೆ ಎಸ್ ಆರ್ ನೋ ಕ್ವೆಶನ್ಸ್ ಕೇಳ್ತೀನಿ, ಎಸ್ ಆರ್ ನೋ. ಮಾಸ್ಟರ್ ಆನಂದ್ ಅವರು ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಮಿತ್, ಮಿತ್ 100% ಮಿತ್ತು. ನಾವು ಎಷ್ಟು ತಮಾಷೆ ಮಾಡ್ಕೊಂಡು ಹೆಂಗಿರ್ತೀವಿ, ಒಳ್ಳೆ ಕಥೆ. ಅದಕ್ಕೆ ಇತ್ತೀಚೆಗೆ ಅಂತ ಯಾವ ಇತ್ತೀಚೆಗೂ ಇಲ್ಲ, ಎಂತ ವಿಷಯಗಳು ಸೀರಿಯಸ್ ಇದ್ದಾಗ ಅದನ್ನ ಸೀರಿಯಸ್ ಆಗಿ ಮಾತ್ರ, ಅಲ್ಲಿ ಹಾಸ್ಯ ಮಾಡೋಕ್ಕಾಗಲ್ಲ. ಅದು ಬಿಟ್ರೆ ಬೇರೆ ಟೈಮಲ್ಲಿ ನಾವಿರೋಷ್ಟು ಜಾಲಿಯಾಗಿ ಯಾರೂ ಇಲ್ಲ. ಓಕೆ ಸರ್, ಈಗ ನೀವು ಮೊದಲಿಗಿಂತ ಹೆಚ್ಚು ಸಂತೋಷವಾಗಿದ್ದೀರಾ? ಮೊದಲಿಗಿಂತ ಥರ ಏನಿಲ್ಲ. ಇಟ್ಸ್ ಬ್ಯಾಲೆನ್ಸ್ ಡಯಟ್, ಬ್ಯಾಲೆನ್ಸ್ ಆಗಿದೆ. ಇವತ್ತು ಬೇಜಾರಿದೆ, ಇದ್ರು ಎರಡು ಮಿಕ್ಸ್ ಇದೆ. ಓಕೆ, ಬೇಗ ಕೋಪ ಬರುತ್ತೆ ಆನಂದ್ ಸರ್ಗೆ. ಎಸ್, ಸಿಂಹ ರಾಶಿ ಅಲ್ಲ, ಸಿಂಹರ ಮಾತು ಬಂದಿದ ತಕ್ಷಣ ಸಿಂಹ ರಾಶಿ ಅಂತ ಹೇಳಿದೆ. ಆನಂದ್ ಅಲ್ವಾ? ಮೋನಿಕಾ, ಅದಕ್ಕೆ ನಾನು ಸ್ವಲ್ಪ ಕೋಪ ಜಾಸ್ತಿ. ಮೋನಿಕಾ, ಯಾರು ಹೇಳಿದ್ ಮೋನಿಕಾ ಅಂದ್ರೆ ಕೋಪ ಜಾಸ್ತಿ ಇರಬೇಕು? ಮೋನಿಕಾ ಅಂದ್ರೆ ಸಿಂಹ ರಾಶಿ, ಅದು ತುಂಬಾ ರಾಶಿಯಿಂದ ಹೆಸರಿಡೋದೆಲ್ಲ ನಂಬೇಡಿ. ಯಾಕ ಆನಂದ್ ಅಂದ ತಕ್ಷಣ ನಾನು ನಕ್ಷತ್ರ ಪ್ರಕಾರ ನನ್ನ ಹೆಸರು ಇಟ್ಟೇ ಇಲ್ಲ. ಓಕೆ, ನೋಡ್ರ ಮೋಸ ಹೋದ್ರ ಇಲ್ಲೇನೆ. ನನ್ನ ನಕ್ಷತ್ರಕ್ಕೆ ಹಾ ಇಂದ ಇಡ್ಬೇಕಾಗಿತ್ತು ಅಂತ ನನ್ನ ರಾಶಿಗೆ ಬಂದಿದ್ದು. ಹಾ ಅಂದ್ರೆ ಯಾವ ನಕ್ಷತ್ರ ಬರ್ ಗೊತ್ತಾ ನಿಮಗೆಲ್ಲ? ಬೈಟ್ ಆಗಿದ್ಯಾ? ಇಲ್ಲಪ್ಪ, ಒಳ್ಳೆ ಗೊತ್ತು, ನಂದಷ್ಟೇ ಸಂತೋಷ. ಅದು ಒಂದು ಇಡ್ತಾರ ಪಾಪ. ನಮ್ಮಲ್ಲೆಲ್ಲ ಆ ತರ ಬರಲ್ಲ. ನಕ್ಷತ್ರಕ್ಕೆ ಹೆಸರೇ ಇಡ್ಬೇಕು ಅನ್ನೋದೇನಿಲ್ಲ. ನನಗೆ ಇಟ್ಟಿಲ್ಲ, ನನ್ ಆನಂದ್ ಅಂತೇನೋ ಅನ್ಕೊಂಡ್ರು ಇಟ್ಟರಷ್ಟೇ. ಯಾವ ವಿಷಯಕ್ಕೆ ಕೋಪ ಬರುತ್ತೆ? ಯಾವ ವಿಷಯಕ್ಕೆ ಕೋಪ ಬರುತ್ತೆ ಅಂತಂದ್ರೆ ನನಗೆ ಯಾವ್ದಕ್ ಬೇಕಾದ್ರೂ ಬರ್ಬೋದು. ಎಲ್ಲದಕ್ಕೂ ಬರುತ್ತೆ ಹಂಗಾದ್ರೆ? ಅಲ್ಲ, ಎಲ್ಲದಕ್ಕೂ ಅಂತಲ್ಲ. ಇವೊಂದು ಮಜಾ ಇಲ್ಲ ನಿಮ್ಗೆ. ಈಗ ಹೊರಗಡೆ ಒಂದು ಹೋಟ್ಲು, ನೀರ್ ದೋಸೆ ಹೋಟ್ಲ್ ಅಂತ ಹಾಕಿರ್ತಾನೆ ಬೋರ್ಡ್. ಆಯ್ತು. ಆ ಹೋಟ್ಲಿಗೆ ಹೋದ್ರೆ ಹುಡ್ಕೊಂಡೋಗಿರ್ತೀನಿ, ಅವತ್ ನೀರ್ ದೋಸೆನೇ ಇಲ್ಲ, ಅವ್ನು ಬೇರೆ ಎಲ್ಲಾ ದೋಸೆ ಕೊಡ್ತೀನಿ ಅಂತಾನೆ. ಕಿತ್ತಾಕು ಬೋರ್ಡು ಅಂತೀನಿ ನಾನು. ನೀರ್ ದೋಸೆ ಅಂತ ಯಾಕೆ ಬೋರ್ಡು? ಹೌದು, ನೀನ್ ನೀರ್ ದೋಸೆ ಅಂತ ಹಾಕಿದಕ್ಕೆ ನಾನು 15 ಕಿಲೋಮೀಟರ್ ಬಂದಿದ್ದೀನಿ. ನೀನ್ ಇಲ್ಲ ದೋಸೆ ಕ್ಯಾಂಪ್ ಅಂತ ಹಾಕೋ ಹೆಸರು, ಜಗಳ ಮಾಡ್ಬಿಡ್ತೀನಿ ಊಟಕ್ಕೆ ಹೋದಾಗ. ಅದನ್ನ ಹೇಳ್ತಾ ಇರೋದು. ನೀವ್ ಹೇಳಿದ್ರಲ್ಲ ಯಾವ್ದಕ್ ಬೇಕಾದ್ರೆ ಬರುತ್ತಾ ಅಂತ. ಎಲ್ಲದಕ್ಕೂ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ, ಎಲ್ಲದಕ್ಕೂ ಬರ್ದೇನೂ ಇರ್ಬೋದು.
ಬಟ್ ನಾವು ಹೆಂಗೆ ಅಂತ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಅಂತ ಕರೆಕ್ಟ್ ಲಾಜಿಕ್ ಮಾತಾಡೋದ ಲಾಜಿಕ್ ಮಾತಾಡು, ಇಲ್ದರ ಕತೆ ಹೊಡಿಬೇಡ ಅಂತ ಅದು ಕೋಪ ಬರುತ್ತೆ. ಓಕೆ, ತುಂಬಾ ಯೋಚಿಸ್ತೀರಾ ಎಲ್ಲದನ್ನು? ಯೋಚಿಸ್ತೀನಿ ನಾನು ಸ್ವಲ್ಪ ಬಂದ ತಕ್ಷಣ ಪಟ್ಟ ಅಂತ ಹಂಗೆ ಇದು ಮಾಡಲ್ಲ, ಯೋಚಿಸ್ತೀನಿ. ಇವಾಗಂತೂ ತುಂಬಾ ಯೋಚಿಸ್ತೀನಿ ನಾನು. ಆ್ಯಕ್ಚುಲಿ ಅದು ಒಂದು ತಪ್ಪು ಅಂತಾನೋ ಒಂಥರ ಒಂದು ಗುಣ. ಕೆಲವರು ನನಗೇನೋ ಅದು ಕೆಲವು ಸತಿ ಸೇಫ್ ಆಗಿ ಇಟ್ಟಿದೆ, ನಾನು ಯೋಚಿಸ್ತೀನಿ ಇಮಿಡಿಯೇಟ್ ಹಂಗೆ. ಬಟ್ ನಾವು ಯೂಶಲಿ ಒಂದು ಸೇಯಿಂಗಲ್ಲಿ ಹೇಳ್ತೀವಲ್ಲ ಸರ್, ಜಾಸ್ತಿ ಯೋಚಿಸಬಾರ್ದು, ಆಗಿದ್ದಾಗ್ಲಿ ಕೊರ್ಗೋ ತರ ಯೋಚಿಸೋದು ಅಂತಿದೆಯಲ್ಲ, ಕೊರ್ಗಿ ಯೋಚಿಸಿ ಕೊರ್ಗಿ ಹೋಗ್ಬಿಡೋದು, ಆ ತರ ಅಲ್ಲ ಯೋಚಿಸೋದು. ಚಿಂತೆಗೂ ಚಿಂತನೆಗೂ ಡಿಫ್ರೆನ್ಸ್ ಇದೆ ನಿಮ್ಗೆ. ಓಕೆ, ಚಿಂತೆ ಮಾಡಲ್ಲ ನಾನು, ಚಿಂತನೆ ನಡೆಸ್ತೀನಿ ಅದ್ರ ಬಗ್ಗೆ. ಅದನ್ನು ಬೇಡ ಅಂದ್ರೆ ನೀವ್ ಹೆಂಗಾಗುತ್ತೆ ಅದು. ಆಯ್ತು ಸರ್. ನೆಕ್ಸ್ಟ್, ಜೀವನದಲ್ಲಿ ನೀವು ತುಂಬಾ ಇಂಟ್ರೋವರ್ಟ್? ಇಂಟ್ರೋವರ್ಟ್, ತುಂಬಾ ಇಂಟ್ರೋವರ್ಟ್. ಓಕೆ, ಇಂಟ್ರೋವರ್ಟ್ ಆಗಿರಕ್ಕೆ ಇಷ್ಟಪಡ್ತೀನಿ, ಎಕ್ಸ್ಟ್ರೋವರ್ಟ್ ತರ ಕಾಣ್ತೀನಿ ನಾನು. ನಾನು ಇಂಟ್ರೋವರ್ಟ್. ಓಕೆ, ಮಾಸ್ಟರ್ ಆನಂದ್ ಸರ್ ಯಾರನ್ನೂ ಸುಲಭವಾಗಿ ನಂಬಲ್ಲ. ಯಾಕಂದ್ರೆ ಮೊದಲು ಸುಮಾರು ನಂಬ್ತಾ ಇದ್ದೆ, ನಮ್ ತುಂಬಾ ಮೋಸ ಆಯ್ತು, ಅದಕ್ಕೆ ಆವಾಗಿಂದ ನಂಬ ಸೀನಲ್ಲೇ ಇಲ್ಲ. ಅಂಡ್ ಥ್ಯಾಂಕ್ಸ್, ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಆ ಲೆಸನ್ ಹೇಳ್ಕೊಟ್ಟಿದ್ದಕ್ಕೆ. ಆಕ್ಚುಲಿ ಓಕೆ, ಒಂಟಿತನವೇ ಹೆಚ್ಚಿಷ್ಟ ಆಗ್ತಾ ಇದೆ ಇತ್ತೀಚೆಗಲ್ಲ, ಮೊದ್ಲಿಂದನೂ ಅಷ್ಟೇ. ಮೊದ್ಲಿಂದ ಒಂಟಿತನ ಇಷ್ಟ ಆಗ್ತಾ ಇತ್ತು, ಅಥವಾ ತುಂಬಾ ಸೆಲೆಕ್ಟಿವ್ ಕಂಪನಿ, ತುಂಬಾ ಸೆಲೆಕ್ಟೆಡ್ ಕಂಪನಿ, ವೆರಿ ಫ್ಯೂ ಪೀಪಲ್, ಬಟ್ ಅವ್ರು ಬೇಕೇ ಬೇಕು, ಆ ಥರ ತುಂಬಾ ಖುಷಿ ಆಗುತ್ತೆ. ನಾನು ಇವತ್ತಿಗೂ ನಾನು ಒಬ್ಬನೇ ಊಟ ಮಾಡಕ್ ಇಷ್ಟಪಡಲ್ಲ, ಯಾರೋ ಇರ್ಬೇಕು ನನಗೆ ಊಟದ ಅಂತ ಬಂದ. ಐ ಲವ್ ಟು ಶೇರ್ ದ ಮೀಲ್, ಆ ಥರ ಅನ್ನೋ ಥರ. ಆದ್ರೆ ಆ ಮನಸ್ಥಿತಿ ಅವ್ರಿಲ್ಲ ಅಂದ್ರೆ ಐ ಬೆಟರ್ ಈಟ್ ಅಲೋನ್. ನಾನು ಕೆಲವು ಹೋಟ್ಲುಗಳು ತುಂಬಾ ರಶ್ ಅಂತ ಇರ್ತಾವ ಗೊತ್ತಾ, ಅಲ್ಲಿ ಹೋಗಿದ್ರೆ ನೀವು ತಿಂತಾರ ಆಗ್ಲೇ ಟೇಬಲ್ ಪಕ್ಕ ನೆಕ್ಸ್ಟ್ ಅವ್ರು ನಿಂತಿರ್ತಾರೆ, ನಾವು ಮುಗಿಸ್ತಾನೆ ಹಿಂಗೆ ಅಂತ ಹೋಟ್ಲು ಎಲ್ಲ ನಾನು ಹೋಗೋದೇ ಇಲ್ಲ. ಮದ್ವೆ ಪಂತಿಲು ಅದೇ ಅಂತ ಮದ್ವೆಗೆ ನಾನು ಹೋಗೋದೇ ಇಲ್ಲ. ಹೋದ್ರು ನಾನು ಊಟಕ್ಕೆ ನಾನು ನೋಡ್ತೀನಿ ಅಲ್ಲಿ, ಇದಾ ಮ್ಯಾಟ್ರು, ಸರಿ ನಡಿಯ ಅಲ್ಲಿ ಅಂತ ಊಟ ಚೆನ್ನಾಗಿದ್ರು ನಂಗೆ ಬರಲ್ಲ, ನಾನು ಹೋಗಲ್ಲ. ಜಾಸ್ತಿ ಸ್ನೇಹಿತರಿಲ್ಲ? ಖಂಡಿತ ಹೌದು, ವೆರಿ ಫ್ಯೂ ಪೀಪಲ್, ವೆರಿ ಫ್ಯೂ. ಓಕೆ, ಈಗ ಸಿನಿಮಾ ಮಾಡೋ ಆಸಕ್ತಿ ಕಡಿಮೆ ಆಗಿದೆ. ಆಸಕ್ತಿ ಮಾಡಲ್ಲ ಅಂತಲ್ಲ, ಆಸಕ್ತಿ ಎಲ್ಲೋ ಆಸಕ್ತಿನೂ ಏನಕ್ಕೆ ಕಡಿಮೆ ಆಗಿದೆ ಅಂತಂದ್ರೆ ಜಾನರ್ ಶಾರ್ಪ್ ಆಗ್ತಿದೆ. ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇಷ್ಟ ಆಗ್ತಿದೆ ಅನ್ಬೋದು. ಎಲ್ಲಾ ತರ ಕತೆ ತಗೊಂಡ್ಬಂದ್ರೆ ನನ್ಗೆ ಇಷ್ಟ ಆಗಲ್ಲ. ಕಥೆ ಅಂದ್ರೆ ಚೆನ್ನಾಗಿರ್ಬೇಕು ನನಗೆ. ನೀವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಮಲಯಾಳಂ ಬೇಸ್ಡ್ ಸಿನಿಮಾಗಳಿಗೆ ತುಂಬಾ ಇಷ್ಟ ನನಗೆ. ಐ ವಾಚ್ ಆಲ್ಮೋಸ್ಟ್ ಮೂವೀಸ್. ಅದು ಕೆಳಗಡೆ ಕನ್ವರ್ಷನ್ ಹಾಕೊಂಡು ನೋಡ್ತೀನಿ ನಾನು ಅದನ್ನ. ಆ ತರ ಕತೆ ಇರ್ಬೇಕು, ಅಲ್ಲಿ ಮ್ಯಾಟರ್ ಇರ್ಬೇಕು, ರಿಯಲಿಸ್ಟಿಕ್ ಆಗಿರ್ಬೇಕು. ತುಂಬಾ ದೊಡ್ಡ ಸಿನಿಮಾಗಳನ್ನ ರಿಜೆಕ್ಟ್ ಮಾಡಿದ್ದಿದೆ. ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಡಿಸೈಡ್ ಆಗೋದು ಹೆಂಗೆ? ಫಸ್ಟ್ ಆಫ್ ಆಲ್ ನಾನ್ ನಿಮ್ಮನ್ನ ಕೇಳ್ತಾ ಇರೋದು, ನಂಗೆ ಗೊತ್ತಿಲ್ಲ ಸರ್. ಯಾವ್ದ್ರಿಂದ ದೊಡ್ಡ ಸಿನಿಮಾ ಡಿಸೈಡ್ ಆಗ? ಬಡ್ಜೆಟ್ ಇಂದನಾ, ಹೀರೋ ಇಂದನಾ, ಕಥೆಯಿಂದನಾ, ಡೈರೆಕ್ಟರ್ ಇಂದನಾ ಅಂತ ಬರೋಣ. ದೊಡ್ಡ ಸಿನಿಮಾ ಅಂತ ನೀವು ಕರೆಯೋದೇನು, ಒಂದು ದೊಡ್ಡ ಬಡ್ಜೆಟ್ ಇದ್ಬಿಟ್ರೆ ದೊಡ್ಡ ಸಿನಿಮಾ ಅಂತ, ದೊಡ್ಡ ಸ್ಟಾರ್ ಕಾಸ್ಟ್ ಇದ್ಬಿಟ್ರೆ ನೀವು ದೊಡ್ಡ ಸಿನಿಮಾ ಅಂತ. ಓಕೆನಾ? ನೀವು ಎಷ್ಟೇ ದೊಡ್ಡ ಸಿನಿಮಾ, ಎಷ್ಟೇ ದೊಡ್ಡ ಸ್ಟಾರ್ ಕಾಸ್ಟ್ ಅಂದ್ರೆ ನನಗೆ ಇಷ್ಟ ಆಗದಿರೋ ಪಾತ್ರ ಇದೆ, ನಾನು ಹೆಂಗ್ ಮಾಡ್ಲಿ ಗುರು ಅದನ್ನ? ಇದು ನಾನು ಹೇಳ್ತಾ ಇರೋದು. ನಿಮ್ಗೆ ದೊಡ್ಡ ಹೋಟ್ಲು ಕರ್ಕೊಂಡು ಹೋಗ್ತೀನಿ ನಾನು, ಎಲ್ಲ ಬೇಡದರ ಐಟಮ್ ಹಾಕ್ತೀನಿ ನೀವು ತಟ್ಟೆಲಿ. ನೀವು ದೊಡ್ಡ ಹೋಟ್ಲಿಗೆ ಬಂದಿರೋ ಅನ್ನೋಕ್ಕೋಸ್ಕರ ನೀವು ತಿನ್ನಕ್ಕಾಗುತ್ತಾ? ರೈಟ್? ಫುಟ್ಪಾತ್ ಅಲ್ಲಿ ಯಾವ್ದೋ ನಿಮ್ಗೆ ಸೂಪರ್ ಇಷ್ಟವಾಗಿರೋ ಊಟ ಸಿಗುತ್ತೆ. ಈಗಲೂ ದೊಡ್ಡ ಹೋಟ್ಲಿಗಾಗ್ಲಿ ಚಿಕ್ಕ ಹೋಟ್ಲಿಗಾಗ್ಲಿ ನಮ್ಗೆ ಏನ್ ಫೇವ್ರೇಟ್ ಫುಡ್ ಅದೇ ಅಲ್ವಾ? ಅದೇ ತರ ತಾನ ಅದು ಇಷ್ಟ. ಆಫರ್ ಅನ್ನೋದು ಯಾವಾಗ್ಲೂ ಒಂದ ದಿಲ್ ಖುಷ್ ಆಗ್ಬೇಕು, ಇಲ್ಲ ಜೇಬ್ ಖುಷ್ ಆಗ್ಬೇಕು. ಎರಡು ಖುಷಿ ಇಲ್ಲ ಅಂದ್ಮೇಲೆ ಆ ಪ್ರಾಜೆಕ್ಟ್ ದೊಡ್ಡದಾದ್ರೆ ಚಿಕ್ಕದಾದ್ರೆ ಏನಕ್ಕೆ ಮಾಡ್ಬೇಕು ನಾನು ಅದನ್ನ? ಆಧ್ಯಾತ್ಮ ಅವರ ಜೀವನವನ್ನೇ ಬದಲಾಯಿಸ್ಬಿಡದೆ, ನಿಮ್ಮ ಜೀವನ. ಹೌದು, ಎಲ್ಲರಿಗೂ ಬದಲಾಯಿಸುತ್ತೆ ಅದು, ನಂದೊಬ್ಬಂದೇ ಅಲ್ಲ, ಅದನ್ನ ಆಯ್ಕೆ ಮಾಡ್ಕೊಳ್ಳೋರು ಎಲ್ರಿಗೂ ಬದಲಾಯಿಸುತ್ತೆ. ಇತ್ತೀಚೆಗೆ ಯಾರ ಮೇಲೂ ದ್ವೇಷ ಇಲ್ಲ? ಇಲ್ಲ, ಆ ಥರ ಅಂತ ಅನ್ನಕ್ಕಾಗಲ್ಲ. ನಾನು ದ್ವೇಷದ ಒಂದು ಡೆಫಿನಿಷನ್ನೇ ತುಂಬಾ ಇದಾಗುತ್ತೆ ಮೇಡಮ್. ಅಂದ್ರೆ ಇದೆಲ್ಲ ನೆಗೆಟಿವ್ ಎಮೋಷನ್ಸ್ ಅಂತ ಹೇಳ್ತೀವಿ ನಾವು. ಕೋಪ, ದ್ವೇಷ ಇದೆಲ್ಲವೂ ಆಸಿಡ್ ಇದ್ದಂಗೆ, ಅದು ಎಲ್ಲಿರುತ್ತೋ ಅವ್ರನ್ನೇ ಸುಡುತ್ತೆ ಅಂತ. ಇನ್ನೊಬ್ರನ್ನ ಸುಡೋದಲ್ಲ, ಅದು ಎಲ್ಲಿರುತ್ತೋ ಅದನ್ನೇ ಸುಡುತ್ತೆ ಅಂತ. ಸೊ ನನಗೆ ದ್ವೇಷಗಳೆಲ್ಲ ಇತ್ತು, ಅದ್ರ ಆ ಥರದ್ದೇ ಅಂತ ಅನ್ಕೋಬೋದು ನಾವು. ಲೇಟರ್ ಪಾರ್ಟ್ ಅಲ್ಲಿ ಗೊತ್ತಾಗಿದ್ದೆಲ್ಲ ಇವೇನಂದ್ರೆ ಇವೆಲ್ಲ ನೆಗೆಟಿವ್ ಅಪ್ಪ, ಇದೆಲ್ಲ ನಿನಗೆ ಅಂತ. ಸೊ ಈಗ ದ್ವೇಷ ಅಂತ ಮಾಡಕ್ಕಾಗಲ್ಲ, ಬಟ್ ಅವರಿಂದ ನಾವು ಪಾಠ ಕಲ್ತಿರ್ತೀವಿ ಗೊತ್ತಾ, ಅದನ್ನ ನಂಗೆ ಮರೆಯೋಣ ಮೇಡಮ್. ಈಗ ಕರೆಕ್ಟ್, ನಿಮ್ಮನ್ನ ದ್ವೇಷಿಸಲ್ಲ ನಾನು, ಬಟ್ ನೀವು ಕೊಟ್ಟಿರೋ ಪಾಠ ನಾನು ಮರೆಯೋಕ್ಕಾಗಲ್ಲ. ಸೊ ನಿಮ್ಮನ್ನ ನಾನು ಒನ್ ಆಫ್ ಡಿಸ್ಟೆನ್ಸ್ ಅಲ್ಲಿ ಇಟ್ಬಿಡ್ತೀನಿ ಅಷ್ಟೇ. ಸಿಕ್ಕಿದ್ರೆ ಹಾಯ್ ಚೆನ್ನಾಗಿದೆ. ಹ್ಯುಮ್ಯಾನಿಟಿ ಸೇಕಲ್ಲಿ ನಾನು ನೀವು ಒಟ್ಟಿಗೆ ನಾಳೆ ಒಂದೇ ಕಡೆ ಹೋಗ್ತಾ ಇರ್ಬೋದು, ನಾವಿಬ್ರು ಹೋಗ್ತಾರ ದೋಣಿ ಮುಳುಕಂತ ಮುಳುಗ್ಬೋದು. ನಿಮ್ಗೆ ನಾನು ಹೆಲ್ಪ್ ಮಾಡ್ಬೇಕು ಸಾಧ್ಯತೆ ಇದೆ ಅಂದ್ರೆ ನಾನು ಹ್ಯುಮ್ಯಾನಿಟಿ ಬೇಸಿಸ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಮುಳುಗ್ ಸಾಯ್ಲಿ ಅನ್ನೋಷ್ಟು ದ್ವೇಷಿಸಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಮತ್ತೆ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಅದು ಫಿಕ್ಸ್, ಅದು ಫಿನಿಶ್, ಅದು ಆ ಕೋಟ ಮುಗೀತು. ಬಟ್ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಅಲ್ಲಿ ನಾನು ಏನ್ ಮಾಡ್ಬೋದು ಅವೆಲ್ಲವೂ ಮಾಡ್ತೀನಿ ನಿಮ್ಗೆ, ಬಟ್ ನೆವರ್ ಅಗೇನ್ ಇನ್ ಮೈ ಸರ್ಕಲ್. ಟ್ರೂ, ವೆರಿ ಟ್ರೂ. ಆಗ್ಬೇಕಾದದ್ದು ಆಗೇ ಆಗತ್ತೆ ಅನ್ನೋ ನಂಬಿಕೆ ಇದೆ. ಖಂಡಿತ.
ಈಗ ಈ ಒಂದು ಪ್ಯಾಟರ್ನ್ ಎಲ್ಲವೂ ಅಷ್ಟೇ, ಎಲ್ಲ ಪ್ಯಾಟರ್ನ್ ಅಷ್ಟೇ. ಅರ್ಥ ಆಗಕ್ಕೆ ಎಲ್ರಿಗೂ ಟೈಮ್ ತಗೊಳುತ್ತೆ. ಎಸ್. ನಾಳೆ ಸಿನಿಮಾ ಬಿಡ್ಬೇಕಾದ್ರೂ ಬೇಸರ ಇಲ್ಲ ಆನಂದ್ ಸರ್ಗೆ? ನಾಳಿನ ಪರಿಸ್ಥಿತಿ ಮಾತಾಡಿದಾಗ ಅದು ನಿಮಗೆ ಗೊತ್ತು, ಈಗ ಫ್ಯೂಚರ್ ಮಾತಾಡೋದು ಬೇಡ ಅಂತ ಯಾವಾಗ್ಲೂ ಹೇಳ್ತಿರ್ತೀರಾ. ಅದಕ್ಕೆ ನಾನು ಫ್ಯೂಚರ್ ಅಂದ್ರೆ ನಾನು ಬಿಡುವ ಹಂತವನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತೀನಿ ಅಂದ್ರೆ ಬಹುಶಃ ಆ ಹಂತ ತಲುಪೇ ಇರ್ತೀನಿ ನಾನು. ಸೊ ಯು ಡೂ ವಾಂಟ್ ಬಲವಂತವಾಗಿ ಯಾರು ನನ್ ಗನ್ ಪಾಯಿಂಟ್ ಅಲ್ಲಿ ನಾಳೆ ನೀನ್ ಸಿನಿಮಾ ಮಾಡಬಾರ್ದು ಅಂತ ಯಾರು ಅನ್ನಲ್ಲ ಅಲ್ವಾ. ಈಗಿನ ಮಟ್ಟಕ್ಕೆ ನನಗೆ ಅನ್ಸ್ಬೋದು, ಬೇಜಾರಾಗುತ್ತೆ. ಓಕೆನಾ, ನಾನೇ ಬಿಡ್ತೀನಿ ಅಂತ ಡಿಸೈಡ್ ಮಾಡಿದಾಗ ನನಗೆ ಯಾಕೆ ಬೇಜಾರಾಗುತ್ತೆ? ಸಿಂಪಲ್. ಓಕೆ. ಮನೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಆನಂದ್ ಸರ್? ತುಂಬಾ ಅಲ್ಲ, ಸ್ಟ್ರಿಕ್ಟ್. ಬಟ್ ಇದೀರಾ? 100%. ಓಕೆ. ಟಿವಿಗಿಂತ ಪುಸ್ತಕ ಓದೋದು ಜಾಸ್ತಿ? ಇಲ್ಲ, ಚಾನ್ಸೇ ಇಲ್ಲ. ನಾನು ಜಾಸ್ತಿ ಏನಿದ್ರು ಟಿವಿ ಅಥವಾ ಮೊಬೈಲ್ ಕಂಟೆಂಟ್ ವಾಚಿಂಗ್. ನನಗೆ ಪುಸ್ತಕ ನನಗೆ ಏನೋ ಅಂದ್ರೆ ಇವತ್ತು ನಂಗೆ ನಿದ್ದೆನೆ ಬರ್ತಾ ಇಲ್ವಲ್ಲ, ಏನ್ ಮಾಡೋಣ, ಕೈಲಿ ಒಂದು ಬುಕ್ ಹಿಡ್ಕೊಂಡ್ಬಿಡೋಣ. ಬುಕ್ ಹಿಡ್ಕೊಂಡಿದ ತಕ್ಷಣ ಒಂದು ಹಿಂಗೆ ಹಂಗೆ ಮುಖ ಮೇಲೆ ಬುಕ್ ದಬಾರ್ ಅಂತಿದ್ದು, ಕೊನೆಗೆ ಆ ಬುಕ್ ಆಂಜನೇಯನ್ ಫೋಟೋ ನೋಡಿ ಅಪ್ಪ ನಿದ್ದೆ ಬಂತು ಥ್ಯಾಂಕ್ಸ್ ಅನ್ಬಿಟ್ಟು ಇಟ್ಬಿಟ್ಟು ಮಲ್ಬಿಡ್ತೀನಿ. ಆತರ ಈಗ ಸರ್? ನನಗೆ ಬುಕ್ ಮುಂಚೆಯಿಂದನೂ ಅಷ್ಟೇ ತುಂಬಾ ಕಷ್ಟ ನನಗೆ ಬುಕ್ ಓದೋದು. ಅದಕ್ಕೆ ನನ್ ಗುರುಗಳು, ನೀನ್ ಎತ್ತು ಪಾಡ್ಕಾಸ್ಟ್ ಯಾಕೆ ಹಾಕಿರೋದೇ ನಿನ್ನ ಹೇಳು, ಬಿಕಾಸ್ ನೀನ್ ಓದಲ್ಲ, ಅದೇ ಯಾರೋ ಹೇಳ್ತಾರೆ ಅಂದ್ರೆ ಕೂತ್ಕೊಂಡು 2 ಅವರ್ ಕೇಳ್ತೀಯ ಆಕ್ಚುಲಿ. ಓಕೆ. ಯೂಟ್ಯೂಬ್ ಕಾಮೆಂಟ್ ಗಳನ್ನ ಸೀಕ್ರೆಟ್ ಆಗಿ ಓದ್ತೀರಾ? ಸೀಕ್ರೆಟ್ ಆಗಿ ಏನು, ನಾನು ರಿಪ್ಲೈ ಮಾಡ್ತೀನಲ್ಲ, ಅಂದ್ರೆ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕು ಅಂತ ನಾನು ರೆಸ್ಪಾಂಡ್ ಮಾಡೇ ಮಾಡ್ತೀನಿ. ಬಟ್ ಓದ್ತೀರಾ ಕಾಮೆಂಟ್ಸ್ ಎಲ್ಲ? ಎಲ್ಲ ಓದೋಷ್ಟು ಟೈಮ್ ಇರಲ್ಲ, ಯಾವ್ದು ಓದ್ಬೇಕೋ ಓದ್ತೀನಿ. ಒಂದು ವಿಡಿಯೋ ನಾವು ಪೋಸ್ಟ್ ಮಾಡಿದ್ಮೇಲೆ ಸಾಧಾರಣ ಅದು 1 hour 2 hours ಹಂಗೆ ಅಷ್ಟರೊಳಗೆ ಬರೋವಂಥವನ್ನೆಲ್ಲ ಓದ್ತೀವಿ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲಿ. ಆಮೇಲೆ ಕೆಲವೊಂದು ಓದಕ್ಕಾಗಲ್ಲ, ಅದಕ್ಕೊಂದು 500,000 ಕಮೆಂಟ್ ಬಂದ್ರೆ ಎಲ್ಲೂ ಓದೋಣ, ಹಂಗೆಲ್ಲ ಹೋಗುತ್ತೆ. ಎಸ್, ಫೈನಲಿ ಎಲ್ಲ ಮಾತುಕತೆ ಆಯ್ತು. ಸೊ ನಿಮ್ಗೆ ಹೆಂಗ ಅನ್ನಿಸ್ತು? ನಂದೊಂದು ಹೊಸ ಪಾಡ್ಕಾಸ್ಟ್ ಇದು, ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಈಸಿಯಾಗಿ ಯಾರು ಒಪ್ಕೊಂಡೇ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ, ಒಪ್ಕೊಂಡೇ ಇಲ್ಲ. ಅದೇನಾಗ್ಬಿಡಿದೆ ಅಂದ್ರೆ ಸರ್, ಇವಾಗ ಡಿಜಿಟಲ್ ಅಲ್ಲಿ ಎಲ್ರು ಈಗ ಆಕ್ಟರ್ಸ್ ಗಳೇ ಪಾಡ್ಕಾಸ್ಟ್ ನ ಮಾಡೋದ್ರಿಂದ ಆಬ್ವಿಯಸ್ಲಿ ಗೆಸ್ಟ್ ಗಳು ಏನ್ ಮಾಡ್ತಾರೆ, ಈಸಿಯಾಗಿ ಆ ಕಡೆ ಅಟೆನ್ಷನ್ ಕೊಡ್ತಾರೆ. ಈಗ ಯಾರೋ ತುಂಬಾ ಪಾಪ್ಯುಲಾರಿಟಿ ಫೇಸ್ ಅವರೇ ಪಾಡ್ಕಾಸ್ಟ್ ಶುರು ಮಾಡಿದ್ದಾರೆ ಅಂದಾಗ ಅಲ್ಲಿ ಹೋಗುತ್ತೆ ಟೆನ್ಷನ್ ದ್ಯಾನ್ ದಿಸ್ ಹೊಸದು ಅನ್ನೋದಕ್ಕಿಂತ. ಸೊ ಬಟ್ ಸ್ಟಿಲ್ ನೀವು ಅದಕ್ಕೆ ಒಪ್ಕೊಂಡು ನನ್ನ ಪಾಡ್ಕಾಸ್ಟಿಗೆ ಬಂದಿದ್ದೀರಾ ಸರ್, ಅದಕ್ಕೆ ನಿಜವಾಗ್ಲೂ ಐ ಆಮ್ ಲೈಕ್ ವೆರಿ ವೆರಿ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು. ಇಲ್ಲ, ಇದು ನಾನು ವಾಪಸ್ ನೇಚರ್ಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕಂತಂದ್ರೆ ಇದಕ್ಕೆ ಕಾರಣವೂ ಇದೆ. ರೀಸನ್ ಏನು ಅಂತಂದ್ರೆ, ಅದೇನೋ ಅಂತಾರೆ, ಒಂದು ನಮ್ಗೇನೋ ಒಂದು ಮೈಲಿಗಲ್ ಸಕ್ಸಸ್ ಸಿಗೋವರೆಗೂ ನೆಕ್ಸ್ಟ್ ನಮ್ಗೆ ಅದು ಓಪನ್ ಅಪ್ ಆಗಲ್ಲ ಅಂದ್ಬಿಟ್ಟು ಅಂತ. ಸೊ ನಾನು ಪಾಡ್ಕಾಸ್ಟ್ ಮಾಡೋವಾಗ್ಲೂ ಅಥವಾ ನಾನು ನಾಳೆ ಎಂಟ್ರಿ ಮಾಡೋವಾಗ್ಲೂ ನನಗೂ ಯಾರೋ ಒಬ್ರು ಒಪ್ಪಿ ಯಾರೋ ಒಬ್ರು ಬಂದ ಮೇಲೆ ತಾನೇ ಎಲ್ಲರೂ ವ್ಯೂಸ್ಗಳು ನನಗೂ ಬರೋದು. ಅದೇ ಥರ ನಾನು ಒಬ್ರು ಜೀವನಕ್ಕೆ ಆದರೆ ಏನು ತಪ್ಪು ಅಲ್ವಾ? ಈಗ ನಿಮಗೂ ಹೇಳ್ಕೊಳ್ಳೋ ಅಂತ ಒಂದು 5-6 ಎಪಿಸೋಡ್ ನಾಳೆ ದಿವಸ ಡೌನ್ ದ ಲೈನ್ 1 ವರ್ಷನೋ 10 ವರ್ಷನೋ ಆದ್ಮೇಲೆ ನಿಮ್ಮ ಟಾಪ್ 10 ಅಂತೂ ನಾನು ಇರ್ತೀನಿ ಅಂತ ನಾನು ಭಾವಿಸ್ತೀನಿ. ಓಕೆನಾ? ಆ ಟಾಪ್ 10 ಅಲ್ಲಿ ನಂದು 10th ಪ್ಲೇಸ್ ಇದ್ರೂ ಪರವಾಗಿಲ್ಲ, ಇವತ್ತು ಫಸ್ಟ್ ಪ್ಲೇಸ್ ಇರುವ 10th ಪ್ಲೇಸ್ಗೆ ಬಂದರೂ ಕೂಡ ನೀವು ಯಾವತ್ತೋ ಒಂದಿನ ಹೇಳ್ತೀರಾ, ಅವತ್ತು ಆನಂದ್ ಸರ್ ಒಂದು ಡೇಟ್ ಕೊಟ್ಟರು, ಅದಾದ್ಮೇಲೆ ಹಿಂಗೆಲ್ಲ ಆಯ್ತು, ಹಿಂಗೆ ಇವ್ರು ಸಿಕ್ಕಿದ್ರು, ಅದಾದ್ಮೇಲೆ ಇವ್ರು ಸಿಕ್ಕಿದ್ರು ಅಂತ. ಸೊ ಇಫ್ ನನಗೆ ಆ ಒಂದು ಕೀ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಂದಾಗ ನೇಚರ್ ಕೊಟ್ಟಿರೋ ಒಂದು ಡ್ಯೂಟಿ ಅದು ಅಂತ ನಾನು ಭಾವಿಸ್ತೀನಿ. ಯಾರನ್ನೂ ಸುಮ್ಮನೆ ಮೀಟ್ ಆಗಲ್ಲ. ಅವ್ರು ಬಂದು ನಮ್ನೇನೋ ಕೇಳ್ತಿದ್ದಾರೆ ಅಂತಂದ್ರೆ ಅಲ್ಲಿಂದ ಏನೋ ಒಂದು ಮೆಸೇಜ್ ಹೋಗ್ಲಿಕ್ಕಿದೆ, ಮಾಡೋಣ, ನನಗೂ ಯಾರೋ ಇನ್ನೊಬ್ರು ಹೆಲ್ಪ್ ಮಾಡಿ, ನಾನು ಒಬ್ರು ಮಾಡೋಣ, ನನಗೆ ದೇವ್ರು ಇನ್ನೆಲ್ಲೋ ಹೆಲ್ಪ್ ಮಾಡ್ತಾನೆ ಅನ್ನೋ ಒಂದು ತುಂಬಾ ಸ್ಟ್ರಾಂಗ್ ಬಿಲೀಫಲ್ಲಿ ನಾನಿದ್ದೀನಿ. ಹಾಗಾಗಿ ಎಂಥ ನ್ಯೂ ಕಮರ್ಸ್ ಬಂದ್ರು ನಾನು ಅವ್ರ ಜೊತೆ ನೋಡಿ ಇದು ಮಾಡ್ತೀನಿ. ಬಟ್ ಕೆಲವರು ತುಂಬಾ ಅವ್ರ ಜೋಶ್ ನೋಡ್ತೀನಿ ನಾನು. ಫಸ್ಟ್ ಆಫ್ ಆಲ್ ಯಾವ ಥರ ಇದೆ, ಹೆಂಗೆ, ಏನು ಅವ್ರ ಅಪ್ರೋಚ್ ಎಲ್ಲವೂ ಕೌಂಟ್ ಆಗುತ್ತೆ. ಸುಮ್ಮನೆ ಕಂಟೆಂಟ್ಗೋಸ್ಕರ ರುಬ್ಕೊಂಬಿಡೋಣ, ಹಿಂಗೆ ಇವ್ರನ್ನ ಕಟ್ ಮಾಡ್ಬಿಡೋಣ, ಹಿಂಗೆ ಎಡಿಟ್ ಮಾಡ್ಬಿಟ್ಟು ಇದನ್ನ ಹಿಂಗೆ ಸ್ಕ್ಯಾಮ್ ಮಾಡ್ಬಿಡೋಣ, ಇದನ್ನ ಹಿಂಗೆ ವೈರಲ್ ಮಾಡ್ಬಿಡೋಣ, ಈ ಅಂಶಗಳು ಅವ್ರು ಇತ್ತು ಅಂದ್ರೆ ಮೊದಲೇ ಸ್ವಲ್ಪ ಹಿಂಗೆ ನೋಡ್ತಾ ಇರ್ತಾವೆ. ಓಕೆ ಓಕೆ ಇದೆಲ್ಲ ಯಾಕೋ ಈ ಲಕ್ಷಣಗಳು ಹಿಂಗೆ ಕಾಣ್ತಾ ಇದೆ, ಈ ಇವ್ರ ಪಾಡ್ಕಾಸ್ಟಲ್ಲಿ ಮಾಡ್ರೆ ನಾನು ವೈರಲ್ ಅಲ್ಲ, ನಾನು ವೈರಸ್ಸೇ ಆಗ್ಬಿಡ್ತೀನಿ ಅಂತವ್ರಿಗೆ ಒಪ್ಪಲ್ಲ. ನಿಮ್ ನೋಡಿದ್ರೆ ಯಾಕೋ ಹಂಗ ಅನ್ಸಿಲ್ಲ, 2-3 ಸತಿ ಭೇಟಿ ಆಗಿದೆ. ಇಲ್ಲ, ನಿಮ್ಮ ಅಪ್ರೋಚ್ ನಾನು ಹೇಳ್ತಾ ಇರೋದು ಅದೆಲ್ಲವೂ ಆಯ್ತು. ಮತ್ತೆ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅದೇ ನಿಮ್ಮ ಕಂಟೆಂಟ್ ಯಾವ್ದೇ ಎಡಿಟ್ ಎಲ್ಲ ಮಾಡೋವಾಗ್ಲು ದಯವಿಟ್ಟು ಇದ್ದದ್ದು ಇದ್ದಂಗೆ ಹಾಕಿ. ನಮ್ಮ ಎಡಿಟರ್ ಕೇಳಿಸ್ಕೋಬೇಕು ದಯವಿಟ್ಟು. ಎನಿವೆ ನಾನು ಎಲ್ರಿಗೂ ಓವರ್ ಆಲ್ ಹೇಳ್ತಾ ಇರೋದೇನಂದ್ರೆ, ತುಂಬಾ ಸೇಫ್ ಎಡಿಟರ್ಸ್. ABCD ಅಲ್ವಾ, ADZ B ಅಂದ್ರೆ ನೋಡ್ದವ್ ಯಾವ ಹಿಂಗ್ ಮಾತಾಡಿದಾನೆ, ಹಂಗಲ್ಲಪ್ಪ. A ಆದ್ಮೇಲೆ ಒಂದು B ಮಾತಾಡಿ ನೋಡ್ರಿ, B ಆದ್ಮೇಲೆ ಒಂದು C ಮಾತಾಡಿದ್ ನೋಡ್ರಿ ಅಂತ. ಸೊ ಅದು ಕಂಟೆಂಟ್ ಹೋಗುತ್ತೆ. ಹಾಗಾಗಿ ನಾವೊಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮ್ಗೆ ದೇವ್ರು ಹೆಲ್ಪ್ ಮಾಡ್ತಾನೆ ಅನ್ನೋದು ಒಂದು ನನ್ನ ಸ್ಟ್ರಾಂಗ್ ಬಿಲೀಫ್. ಎಸ್ ಸರ್. ಅಂದ್ರೆ ಮಾಸ್ಟರ್ ಆನ್ಸರ್ಗೆ ಫೋನ್ ಮಾಡೋಕ್ಕೂ ಮುಂಚೆ ನಾನು ಅನ್ಕೊಂಡಿದ್ದೆ ಸರ್, ಹೆಂಗಿರುತ್ತೋ ಸ್ಕೆಡ್ಯೂಲು, ಏನು ಹೆಂಗಪ್ಪ ಅಪ್ರೋಚ್ ಮಾಡೋದು, ಹೆಂಗ್ ಕಾಲ್ ಮಾಡ್ಲಿ, ಈ ಸಲ ಯಾರು ಲೈನ್ ಅಪ್ ಆಗಿಲ್ವಲ್ಲ, ಏನ್ ಮಾಡ್ಲಿ ಅಂತ. 1 ಸೆಕೆಂಡಿಗೆ ಒಪ್ಕೊಂಡ್ಬಿಟ್ರಲ್ಲ. ನನ್ಗೆ ನಮ್ಮ ಅಮ್ಮಂಗೆ ನಾನು ಖುಷಿಯಾಗಿ ಹೇಳ್ತಾ ಇದೀನಿ, ಅಮ್ಮ ಮಾಸ್ಟರ್ ಆನಂದ್ ಸರ್ನ ಮಾಡ್ತಾ ಇದ್ದೀನಿ ಇಂಟರ್ವ್ಯೂ, ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇದೀನಿ,
ಖಂಡಿತ ಓಡುತ್ತೆ, ಮಾಡು, ಚೆನ್ನಾಗಿ ರೆಡಿ ಆಗು, ಅದ್ ಮಾಡು, ಇದ್ ಮಾಡು ಅಂತ. ನೀವು ಕಾಲ್ ಮಾಡಿನೂ ಒಂದಷ್ಟು ನನ್ನ ಜೊತೆ ಕ್ವೆಶನ್ಸ್ ಹೆಂಗ್ ಹೋಗುತ್ತೆ ಅಂತ ಕೇಳಿದಾಗ ನಮ್ಮಮ್ಮ ನೋಡು ಅವ್ರು ಎಷ್ಟು ಅಟೆಂಟಿವ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರ ಗೆಸ್ಟು ಅವ್ರು ಬಂದು ಮಾತಾಡಿ ಹೋಗ್ಬೋದು, ಬಟ್ ಕೇಳ್ಕೊಂತಾರೆ ನಿನ್ನ ಹತ್ರ, ಅವ್ರೆಷ್ಟು ಸೀನಿಯರ್ ನೋಡ್, ನೀನ್ ಮಾಡು, ಓಡುತ್ತೆ. ನಮ್ಮಮ್ಮ ಆ ಬಿಲೀಫ್ ಇದೆ ಗೊತ್ತಾ ನಮ್ಮಮ್ಮಂಗೆ, ಬೆಳಗ್ಗೆ ಬರ್ಬೇಕಾದ್ರೆ ಪಕ್ಕ ಓಡುತ್ತೆ, ಚೆನ್ನಾಗಿ ಮಾಡು, ಚೆನ್ನಾಗಿ ಮಾಡ್ಕೋವಾ ಅಂದ್ರು. ಸೊ ತುಂಬಾ ಖುಷಿ ಆಯ್ತು ಸರ್, ನಮ್ಮಮ್ಮಂಗೆ ಅದೊಂದು ಬಿಲೀಫ್ ನೋಡಿ. ಹಾಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು. ನಿಮ್ಗೆ ಹೆಂಗ ಅನ್ನಿಸ್ತು ಬೀಂಗ್ ಜೆನ್ಸಿ? ಇಲ್ಲ, ಏನ್ ಗೊತ್ತಮ್ಮ, ನೋಡಿ ನಾನು ಇವತ್ತಿನ ಡೇಟು ಈ ಟೈಮು ಇವತ್ತು ನೋಟ್ ಮಾಡ್ಕೊಳ್ಳಿ. ಇನ್ನು 5 ವರ್ಷ ಆದ್ಮೇಲೆ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಾನು ಜೆನ್ಸಿನಾ ಅಂತ ನೀವೇ ಕೇಳ್ಕೊಳ್ಳಿ. ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ಅಂದ್ಬಿಟ್ಟು ಅಂತ. ಎಲ್ಲರೂ ಒಂದು ಟೈಮಲ್ಲಿ ಸ್ಪೀಡಾಗೇ ಇದ್ರು, ಎಲ್ಲರೂ ಒಂದು ಟೈಮಲ್ಲಿ ಸ್ಪೀಡಾಗೇ ಇದ್ರು. ಎಲ್ಲರೂ ಪ್ರಪಂಚನ ಅವ್ರ ದೃಷ್ಟಿಕೋನದಲ್ಲಿ ನೋಡಿದ್ರು. ಎಲ್ಲರೂ ಅವ್ರ ಟೈಮ್ನ ಅವ್ರದ್ದೇ ರೀತಿಯಲ್ಲಿ ಎಂಜಾಯ್ ಮಾಡಿದ್ರು, ಅವ್ರದ್ದೇ ರೀತಿಯಲ್ಲಿ ಪ್ರತಿಭಟಿಸಿದ್ರು. ನನ್ನ ಕತೆ ನಿಮ್ಮ ಕತೆ ಬಿಡಿ, ನೀವು ಇವತ್ತಿಗೂ ಯಾವುದೋ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ತೊಗೊಂಡ್ರು ಈ ಬಾಲಣ್ಣವ್ರ ಡೈಲಾಗ್ ಎಲ್ಲ ಹೇಳಲ್ಲ, ಅಯ್ಯೋ ಎಲ್ಲ ಈಗಿನ ಕಾಲದ ಹುಡುಗರು ಇವರೆಲ್ಲ ಸ್ಪೀಡೇ ಬೇರೆ ಅಂತ. ಅಂದ್ರೆ 1960 ಅವ್ರು ಹೇಳ್ತಾ ಇದ್ರು ಈಗಿನ ಕಾಲದ ಹುಡುಗರು ಅಂತ. ಅದಾದ್ಮೇಲೆ ಇನ್ನೊಂದು ಟೈಮಲ್ಲೂ ಹೇಳ್ತಾರೆ ಈಗಿನ ಕಾಲದ ಹುಡುಗರು, ಎಲ್ಲರಿಗೂ ಈಗಿನ ಕಾಲದ ಹುಡುಗರು ಅದು ಬಂದೇ ಬರುತ್ತೆ. ಸೊ ನಮಗೆ ಈಗಿನ ಕಾಲದ ಹುಡುಗರು ನೀವೇನೋ ಸ್ಪೀಡ್ ಅಂತ ನಮಗ್ ಅನ್ಸುತ್ತೆ. ಇನ್ನು 5 ವರ್ಷ ಬಿಟ್ಮೇಲೆ ನಿಮ್ ಪಿಕ್ಚರ್ ಬಿಟ್ಟಿರುತ್ತೆ, ನೀವ್ ಯಾರಿಗೋ ಈಗಿನ ಕಾಲದ ಹುಡುಗರು ನೀವೇ ಇನ್ನೊಬ್ರಿಗೆ ಅಡ್ಗೋಲಜ್ಜಿ ತರ ಹೇಳ್ತೀರಾ. ಅಯ್ಯೋ ಕರೆಕ್ಟ್ ಸರ್, ಆಗತ್ತೆ ಎಲ್ಲ. ಕಾಲಯ ತಸ್ಮೈ ನಮಃ, ನೀವು ಸತ್ಯವಾಗ್ಲೂ ಅದಂತೂ ನಿಜ ಸರ್, ಎಲ್ಲರ ಜೀವನದಲ್ಲೂ ಒಂದು ಕಾಲ ಬರುತ್ತೆ. ಬಟ್ ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ತುಂಬಾ ಕಡೆ ಮಾತಾಡಿದ್ದೀರಾ, ಅದೇ ತರ ಮಾತಾಡಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ, ನನ್ನ ಕ್ವೆಶನ್ಸ್ ಹೆಂಗಿತ್ತು ಅಂತ. ಬಟ್ ಹೆಂಗ ಅನಿಸ್ತು? ಇಲ್ಲ, ಇಟ್ ವಾಸ್ ವೆರಿ ನೈಸ್. ಆಮೇಲೆ ನಾನು ಯಾಕೆ ಒಪ್ಕೊಂಡು ಹೋಗೋದು ಅಂತಂದ್ರೆ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಾ ಇದೀನಿ ಅಂದ್ರೆ ಅಟ್ಲೀಸ್ಟ್ ನನಗೊಂದು ಬ್ರಷ್ ಅಪ್ ಆಗುತ್ತೆ ಎಲ್ಲ ಸಿಲೆಬಸ್. ಯಾರು ಹೆಂಗ್ ಕೇಳಿದ್ರು ನನಗೆ ಹೇಳಕ್ ಆಗ್ತಿದೆ ಅಂದ್ರೆ ನನಗೆ ಓಕೆ ಸಿಲೆಬಸ್ ನನ್ ಇದೆ ಅನ್ನೋದೊಂದು ಗೊತ್ತಾಗುತ್ತೆ. ಮತ್ತೆ ನನ್ನಲ್ಲಿರುವ ಇಂಟ್ರೆಸ್ಟ್ ನಾನೇ ಮತ್ತೆ ಚೆಕ್ ಮಾಡ್ಕೊಳಕ್ ಬೇಕಾಗುತ್ತೆ. ಮತ್ತೆ ನಾನು ಎಷ್ಟು ಸತಿ ಅಂತ ಬರೀ ಹೋಸ್ಟೇ ಆಗ್ಲಿ, ನಾನು ಗೆಸ್ಟ್ ಆಗ್ಬೇಕಲ್ವಾ, ಅವಾಗ ನನಗೆ ಪ್ರಶ್ನೆಗೆ ನಾನು ಉತ್ತರ ಕೊಡಕ್ ನನಗೂ ಆಗುತ್ತೆ. ಸೊ ಐ ಲವ್ ಟು ಸ್ವ್ಯಾಪ್ ದಿಸ್ ರೋಲ್ ಆಸ್ ಎ ಹೋಸ್ಟ್, ಆಸ್ ಎ ಗೆಸ್ಟ್, ಆಸ್ ಎ ಹೋಸ್ಟ್, ಆಸ್ ಎ ಗೆಸ್ಟ್. ಅದಕ್ಕೆ ನಾನು ಬೇರೆಯವ್ರು ಕರೆದ್ರೆ ಪ್ರೀತಿಯಿಂದ ಹೋಗ್ತೀನಿ, ಪ್ರೊವೈಡ್ ಅವ್ರನ್ನ ಹೆಂಗೆ ಅಂತ ಅವ್ರ ಮನಸ್ಥಿತಿ ನೋಡ್ಕೊಂಡು ಹೋಗ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಇಂಟರ್ವ್ಯೂನಲ್ಲಿ ಕುತ್ಕೊಂಡು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ಇಂಟರ್ವ್ಯೂ. ತುಂಬ ವಿಷಯಗಳನ್ನ ಕಲಿಬೇಕಾಗಿರೋದು ತುಂಬ ಇದೆ ಅಂತಲೂ ಗೊತ್ತಾಯಿತು. ಸೊ ಇನ್ನೂ ಕಲಿಬೇಕು ಸರ್ನ ಮತ್ತೊಂದ್ಸಲ ಕರೆಸೋ ಆಸೆ ಇದೆ, ನೋಡೋಣ ಮುಂದೆ ಇನ್ ಫ್ಯೂಚರ್ ನೋಡೋಣ, ಮತ್ತೆ ಮಾತುಕತೆ ಮಾಡೋಣ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಆ್ಯಂಡ್ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗ್ತಾ ಇರೋಣ, ಹೊಸ ಪಾಡ್ಕಾಸ್ಟಲ್ಲಿ ಮೀಟ್ ಆಗ್ತಾ ಇರೋಣ. ಜೊತೆಗೆ ಈ ಒಂದು ಸೀಟಲ್ಲಿ ಮತ್ತಷ್ಟು ಸ್ಪೆಷಲ್ ಗೆಸ್ಟ್ ಬರ್ತಿರ್ತಾರೆ. ಸೊ ವಿತೌಟ್ ಮಿಸ್ ಡೂ ವಾಚ್ MSN ಟಾಕ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾರೆ. ಮತ್ತೆ ಸಿಗುವ. ಥ್ಯಾಂಕ್ ಯು. MSN ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಏನಾದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಇಂಟರ್ವ್ಯೂಸ್ ಬರ್ತಾ ಇರುತ್ತೆ, ನಾಲೆಡ್ಜ್ ಶೇರಿಂಗ್ ಇರುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ. ಥ್ಯಾಂಕ್ ಯು ಸೊ ಮಚ್.